ಮಾತಾಡಬಾರ್ದು. ಚಿದಂಬರ ಮಹಾರಾಜರ ಸಪ್ತಾಹದ ಅಂತಿಮ ಘಟ್ಟಕ್ಕೆ ನಾವುಗಳೆಲ್ಲ ತಲುಪ್ತಾ ಇದ್ದೇವೆ. ಯಾವ ಚಿದಂಬರ ಮಹಾಸ್ವಾಮಿಗಳ ಅವತಾರ ಪ್ರತ್ಯಕ್ಷ ಪರಮೇಶ್ವರನ ಅವತಾರ ಮತ್ತು ಪೂರ್ಣ ಬ್ರಹ್ಮ ಸರ್ವೇಶ್ವರನ ಅವತಾರ ಶ್ರೀಮದಾದ ಶಂಕರಾಚಾರ್ಯರು ಗುರುಲ ಹೊಸೂರಲ್ಲಿ ಚಿದಂಬರ ಮಹಾರಾಜರಿರುವ ಸಂದರ್ಭದಲ್ಲಿ ಭೇಟಿ ಆಗ್ತಕ್ಕಂಥವರಾಗಿದ್ದಾರೆ. ಆದಿಶಂಕರಾಚಾರ್ಯ ಪೀಠದ ಪರಂಪರೆಯ ನರಸಿಂಹ ಭಾರತಿ ಸ್ವಾಮಿಗಳ ಪೂರ್ವದಲ್ಲಿ ಇದ್ದಂತಹ ಮಹನೀಯರು ಗುರುಲ ಹೊಸೂರಿಗೆ ಆಗಮಿಸಿ ಚಿದಂಬರರನ್ನು ಪ್ರತ್ಯಕ್ಷವಾಗಿ ಭೇಟಿಯಾಗಿದ್ದಾರೆ. ಆ ಸಂದರ್ಭದಲ್ಲಿ ನಿಮ್ಮ ಆಗಮನದ ಕಾರ್ಯಕ್ರಮ ಒಂದೇ ಆಗಿದೆ. ಗುರುಲ ಹೊಸೂರಿನಲ್ಲಿ ನಡೆಯತಕ್ಕಂತಹ ಚತುರ್ವೇದ ಪಾಠಶಾಲಾ ಸಂಸ್ಕೃತ ವೇದ ವಿದ್ಯಾ ಪಾಠಶಾಲಾ ಪರಂಪರೆ ಅಂತಕ್ಕಂಥದ್ದು ನಡೆಸ್ತಕ್ಕಂಥದ್ದು ಸ್ತುತ್ಯ ಕಾರ್ಯವಾಗಿದೆ. ಹಾಗಾಗಿ ನೀವು ಕಾರ್ಯಗಳನ್ನು ಮುಂದುವರಿಸಲಿ ಅಂತ ತಿಳ್ಕೊಂಡು ಹೇಳಿ ಚಿದಂಬರ ಮಹಾರಾಜರಿಗೆ ಅವರು ಅನುಗ್ರಹ ಮಾಡತಕ್ಕಂಥವರಾಗಿದ್ದಾರೆ. ಚಿದಂಬರ ಮಹಾಸ್ವಾಮಿಗಳು ಪರಮೇಶ್ವರನ ಅವತಾರದಿಂದಾಗಿ ನಂಜುಂಡೇಶ್ವರ ಪರಮಾತ್ಮನ ಸ್ವರೂಪವೇ ಪರಮೇಶ್ವರನೇ ಆಗಿದ್ದಾನೆ. ಹಾಗಾಗಿ ನಂಜುಂಡೇಶ್ವರನಿಗೆ ಭಗವಂತ ನಂಜನ್ನೇ ಅವನು ಊಟವಾಳ ಮಾಡಿ ತನ್ಮೂಲಕವಾಗಿ ಪಾರ್ವತಿ ಮಾತೆಯಿಂದ ಅದನ್ನು ಕಂಠದಲ್ಲಿ ಸ್ಥಿರೀಕರಿಸಿಕೊಂಡದ್ರಿಂದ ನೀಲಕಂಠನ. ಹಾಗಾಗಿ ಆ ನೀಲಕಂಠ ಪಶುಪತಿ ಪರಮೇಶ್ವರ
ಚಿದಂಬರೇಶ್ವರನ ಒಂದು ಅವತಾರದಲ್ಲಿ ಅದೇ ಸ್ವರೂಪದಲ್ಲಿ ಎಲ್ಲ ರೀತಿಯಿಂದ ಪರಮೇಶ್ವರ ಐವಾಸೋ ಭೂಮಾವತೀರ್ಯ ಸುರುಚ ಸರ್ವಂ ಭುವನಂ ಸಂತತಮಾಪುರ್ಯ ಜಗತ್ತಿಗೆಲ್ಲ ಸುಜ್ಞಾನ ಬೋಧನೆಯನ್ನು ಮಾಡ್ತಾರೆ. ಭಗವಂತ ತನ್ನದೇ ಆದಂತಹ ಲೀಲಾ ವಿಲಾಸಗಳನ್ನು ತೋರಿಸ್ತಾ ಇರ್ತಕ್ಕಂಥ ಅಮೋಘವಾದಂತಹದ್ದು, ಅಪ್ರತಿಮವಾಗಿರ್ತಕ್ಕಂಥದ್ದು 266 ವರ್ಷಗಳ ಹಿಂದಿನ ಅವತಾರ. ಭಗವಂತ ಕಲಿಯುಗದಲ್ಲಿ ಅವತಾರ ಮಾಡಬಹುದೇ ಅಂತಕ್ಕಂಥದ್ದು ಸಾಕಷ್ಟು ತಾತ್ವಿಕ ವಿಚಾರಗಳಲ್ಲಿ ಆ ಭಗವಂತನನ್ನ ಪ್ರಶ್ನೆ ಮಾಡಲಿಕ್ಕೆ ಏನೂ ಸರಿ ಸಾಟಿ ಆಗೋದಿಲ್ಲ. ಯಾಕಂದ್ರೆ ಅವನ ಇಚ್ಛಾ ಪ್ರಕಾರ ಜಗತ್ತು ನಡೀತದೆ. ಹಾಗಾಗಿ ಆ ಪರಮೇಶ್ವರ ಟಿಪ್ಪು ಸುಲ್ತಾನನ ಆನೆಗೆ ಕಣ್ಣು ಹೋಗಿ ಆನೆಗೆ ಕಣ್ಣು ಬರ್ತಾವೆ. ನಂಜುಂಡೇಶ್ವರ ದರ್ಶನ ಮಾತ್ರದಿಂದ, ನಂಜುಂಡೇಶ್ವರ ಪ್ರಾರ್ಥನಾ ಮಾತ್ರದಿಂದ ಆನೆಗೆ ಕಣ್ಣು ಬಂದಿದ್ದರಿಂದ ಟಿಪ್ಪು ಸುಲ್ತಾನ ಒಂದು ಈಶ್ವರನನ್ನು ಕೊಟ್ಟು ಆಭರಣಗಳನ್ನು ಸಮರ್ಪಣೆ ಮಾಡಿದಂತಕ್ಕಂಥದ್ದು ಬರ್ತದೆ. ಆದರೆ ಚಿದಂಬರದ ಕಾಲದಲ್ಲಿ ಸತ್ಯಗಿರಿಯಲ್ಲಿ ಚಿದಂಬರ ಮಹಾರಾಜರ ಮನೆಯವರಾದಂತಹ ಸರಸ್ವತಿ ಮಾತೆಯವರ ಮನೆಯ ಮೇಲೆ ದಾಳಿ ಮಾಡಲಿಕ್ಕೆ ಟಿಪ್ಪು ಸುಲ್ತಾನ ಹೋಗಿರ್ತಾನೆ. ಆ ಸಂದರ್ಭದಲ್ಲಿ ಆ ಸರಸ್ವತಿ ಮಾತೆಯ ವಕ್ರದೃಷ್ಟಿಯಿಂದ ಆ ಟಿಪ್ಪುವಿನ ಕಣ್ಣುಗಳೇ ಹೋಗ್ತವೆ. ಅರ್ಥಾತ್ ಹೇಳಿಕೆ ಕಾರಣ ಅಂತಕೊಂಡು ಕೇಳಿದ್ರೆ ಅಷ್ಟೊಂದು ಪ್ರತ್ಯಕ್ಷ ಪಾರ್ವತಿ ಮತ್ತು ಗಂಗಾ ಮಾತೆಯರೇ ಚಿದಂಬರ ಮಹಾರಾಜರ ಪತ್ನಿದ್ವಯರಾಗಿ ಅವತಾರ ಮಾಡಿರುವುದಿಲ್ಲ. ನಂತರದಲ್ಲಿ ಟಿಪ್ಪು ಸುಲ್ತಾನಿಗೆ ಅಲ್ಲಿದ್ದಂಥವ್ರು ಹೇಳ್ತಾರೆ, ನೀವು ಯಾರನ್ನು ತರುವಿದ್ದೀರಿ, ಯಾರ ಮನೆ ದರೋಡೆ ಮಾಡಲಿಕ್ಕೆ ಬಂದಿದ್ದೀರಿ? ಅವರು ಪ್ರತ್ಯಕ್ಷ ಪರಮೇಶ್ವರನ ಪತ್ನಿಯರಾಗಿದ್ದಾರೆ. ಹಾಗಾಗಿ ಚಿದಂಬರನ ಹತ್ರ ಹೋಗಿ ಕ್ಷಮಾ ಕೇಳ್ಕೊಂಡ ಮೇಲೆ ಟಿಪ್ಪುಗೆ ಕಣ್ಣುಗಳು ಬರ್ತಾವೆ ಅಂತಕ್ಕಂಥ ಚರಿತ್ರೆಯಿಂದ ಬೇರೆ ಬರ್ತದೆ. ಹಾಗಾಗಿ ಅಂಥ ಒಂದು ಅಪ್ರತಿಮವಾಗಿರತಕ್ಕಂತಹ ಚಿದಂಬರನ ಈಗಲೇ ಕಲಿಯುಗದಲ್ಲಿ ವರ್ಣನಾತೀತವಾಗಿದೆ. ಆದ್ರಿಂದ ಅಭಂಗದಲ್ಲಿ ನಿರೂಪಣೆ ಮಾಡ್ತಾರೆ. ಕರೋನಿ ಸಾಂಗೆ ಸರ್ವಲಾನ ಕರೋನಿ ಸಾಂಗೆ ಸರ್ವಲಾನ ಸಂತ ರಾಜಾರಾಮರು ಈ ಅಭಂಗದಲ್ಲಿ ವರ್ಣನೆ ಮಾಡ್ತಾರೆ. ಆಕಾರವನ್ನೇ ಸಾಂಗೆ ಗಗನ ಭೇದಿ ಧ್ವನಿ ಅಂತ ನಾನು ಹೇಳ್ತಿದ್ದೀನಿಪ್ಪ. ಸರ್ವ ಲಹಾನ್ ಅಥವಾ ಸಣ್ಣವರಿಗೆ ಮತ್ತು ದೊಡ್ಡವರಿಗೆ, ಸಿದ್ಧರಿಗೆ, ಮುನೀಶ್ವರರಿಗೆ ಎಲ್ಲರಿಗೂ ಹೇಳಿಕತ್ತಿದ್ದ ಮಾತುಂಟಾದ ಯಾರು ಚಿದಂಬರೇಶ್ವರ ಅಂದರೆ ಪೂರ್ಣ ಬ್ರಹ್ಮ ಸಹ ಅಸಹ ಅವತಾರ. ಪೂರ್ಣ ಬ್ರಹ್ಮ ಸರ್ವೇಶ್ವರ ಕಲಿಯುಗದಲ್ಲಿ ಅವತಾರ ಮಾಡಿ ಬಂದ. ಪೂರ್ಣ ಬ್ರಹ್ಮ ಅಂದರೆ ಏನಂಗಾದ್ರೆ ಯಾವ ಪರಬ್ರಹ್ಮ ಭೂಮಂಡಲದಲ್ಲಿ ಅವತರಿಸಿ ತನ್ಮೂಲಕವಾಗಿ ಯಾವ ರೀತಿಯಾಗಿ ಭಕ್ತರು ಆತ್ಮನ್ನ ಹೊರೆ ಹೋಗ್ತಾರೋ ಅದೇ ಪ್ರಕಾರವಾಗಿ ದರ್ಶನ ಕೊಡ್ತಕ್ಕಂತಹ ವಿಶಿಷ್ಟವಾಗಿರ್ತಕ್ಕಂಥದ್ದು ಅವತಾರ. ಹರಿಯ ಭಕ್ತರಿಗೆ ಹರಿಯಾಗಿ, ಹರನ ಭಕ್ತರಿಗೆ ಹರನಾಗಿ, ದೇವಿ ಭಕ್ತರಿಗೆ ದೇವಿಯಾಗಿ, 4 ಮಂದಿ ಭಕ್ತರಿಗೆ 4 ಆಗಿ
ದತ್ತಭಕ್ತರಿಗೆ ದತ್ತಾತ್ರೇಯರಾಗಿ ಯಾವ ರೀತಿಯಾಗಿ ಆ ಭಗವಂತನನ್ನು ಉಪಾಸನೆ ಮಾಡ್ತಾರೋ ಆ ಪ್ರಕಾರವಾಗಿ ದರ್ಶನ ಕೊಡ್ತಕ್ಕಂತಹ ಅವತಾರಕ್ಕೆ ಪೂರ್ಣ ಬ್ರಹ್ಮ ಸರ್ವೇಶ್ವರ ಅಂತ ಹೇಳ್ತಾರೆ. ಹಾಗಾಗಿ ಇಂಥ ಪರಬ್ರಹ್ಮನ ಅಸ್ತಿತ್ವವನ್ನು ವರ್ಣನೆ ಮಾಡ್ತಾ ರಾಜಾರಾಮ ಮಹಾರಾಜರು ಅನುಗ್ರಹ ಮಾಡ್ತಾರೆ. ಓಂ ನಮೋ ಚಿದಂಬರ ವಿಶ್ವಂಬರ. ಆ ಚಿದಂಬರ ಎಂಥವಿದ್ದಾನಪ್ಪ ಅಂದ್ರೆ ವಿಶ್ವವನ್ನು ತನ್ನ ಎದರಲ್ಲಿ ಭರಣ ಮಾಡಿಕೊಂಡಂತಹ ಮಹನೀಯ, ಮಾಯಾತೀತ. ಮಾಯೆಗಳು ನಮಗೆ ಮನುಷ್ಯರಿಗೆ ಬಾಧಿಸ್ತವೆ. ಆ ಭಗವಂತ ಮಾಯೆಗೆ ಅತೀತವಾಗಿದ್ದಾನೆ, ಮಾಯಾತೀತನಾಗಿದ್ದಾನೆ. ಗುಣಗಂಭೀರ, ಅವನಲ್ಲಿರ್ತಕ್ಕಂಥದ್ದು ಗುಣದ ಪ್ರಭಾವ ಅಂತಕ್ಕಂಥದ್ದು, ಗಂಭೀರ ಸ್ವಭಾವ ಅಂತಕ್ಕಂಥದ್ದು, ಆ ಪ್ರತಿಮವಾಗಿರ್ತಕ್ಕಂಥದ್ದು. ನಿತ್ಯ ಆನಂದ ಸ್ವರೂಪ, ಅವನಲ್ಲಿ ಹೇಳತಕ್ಕಂಥದ್ದು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅರ್ಥಾತ್ ನಿತ್ಯಾನಂದ ಸ್ವರೂಪ. ನಿರ್ವಿಕಾರ, ಆಕಾರ ವಿಕಾರ ಇರತಕ್ಕಂಥ ಮಹನೀಯ ಶುದ್ಧ ಬ್ರಹ್ಮ ಸ್ವರೂಪನಾಗಿರ್ತಕ್ಕಂಥ ವಿಶ್ವೇಶ್ವರ, ವಿಶ್ವಕ್ಕೆ ಅಧಿಪತಿ. ತುಜ ನಮೋ. ಇಂಥಪ್ಪ ಚಿದಂಬರನಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ. ನಮೋ ಚಿದಂಬರ ಆದಿ ಮಧ್ಯಾಂತರಹಿತ, ಆದಿಯಲ್ಲಿ ಮಧ್ಯದಲ್ಲಿ ಅಂತ್ಯದಲ್ಲಿ ಇರ್ತಕ್ಕಂಥ ಮಹನೀಯ, ಇದ್ದು ಇಲ್ಲದೆ ಇರ್ತಕ್ಕಂಥ ಮಹನೀಯ. ಅನಂತ ಬ್ರಹ್ಮಾಂಡ ಮಾಯಾ ನಿರ್ಮಿತ. ಅನಂತ ಬ್ರಹ್ಮಾಂಡಗಳೆಲ್ಲವೂ ನಿನ್ನೆ ಚಿನ್ನ ಆಗ್ತವೆ, ಆದರೆ ಅವಕ್ಕೆ ಯಾವುದಕ್ಕೂ ನೀನು ಅಂಟ್ಕೊಂಡೇ ಇಲ್ಲ. ಈ ಪ್ರಕಾರವಾಗಿ ನಿತ್ಯಾನಂದ ಸ್ವರೂಪ ಇರತಕ್ಕಂಥ ಪರಮಾತ್ಮ ಆತ್ಮಾರಾಮ ಸ್ವರೂಪ. ಎಲ್ಲರ ಹೊರಮಂದಿರತಕ್ಕಂಥ ಆತ್ಮಾರಾಮ ಅವನೇ ಚಿದಂಬರ. ಹೃತ್ಪುಂಡರೇಕೆ ಯದ್ಗೂಢಂ ವೇದಾಂತ ಹಿ ಪ್ರತಿಪಾದ್ಯತೆ ತಜ್ಯೋತಿ ಶಕ್ಯತೆ ದೃಷ್ಟ್ವಾ ಪುಂಡರೀಕ ಪುರೇ ದ್ವಿಜಾಹ ಅಂತಕೊಂಡು ಹೇಳಿ ಆಕಾಶ ಚಿದಂಬರಂ ಸ್ತೋತ್ರದಲ್ಲಿ ಅಪ್ಪಣೆ ಕೊಡಿಸ್ತಕ್ಕಂಥವಾಗಿದೆ. ಎಲ್ಲರ ಹೊರಬಂದಿರತಕ್ಕಂತಹ ಚೇತನ, ಆ ಚೇತನ ಅಪರೂಪವಾಗಿ ದರ್ಶನ ಮಾಡ್ತಕ್ಕಂಥದ್ದು ಎಲ್ಲಿ ಅಂತ ತಿಳ್ಕೊಂಡು ಕೇಳಿದ್ರೆ ಆಕಾಶ ಚಿದಂಬರದಲ್ಲಿ ಅಪರಾಂತದಲ್ಲಿ ಆ ಭಗವಂತನಿಗೆ ಮಹಾಮಂಗಳಾರತಿ ಮಾಡುವಾಗ ಜ್ಯೋತಿ ಎಲ್ಲರಿಗೂ ದರ್ಶನ ಆಗ್ತದೆ. ಅದು ಸ್ಥಳ ಮಹಾತ್ಮೆ. ಅಂಥಪ್ಪ ಕ್ಷೇತ್ರದಲ್ಲಿ ಚಿದಂಬರ ಮಹಾರಾಜರ ಮಾತಾಪಿತೃಗಳು ಲಕ್ಷ್ಮೀ ಮತ್ತು ಇದ್ದರು. ಅಲ್ಲಿ ಹೋಗಿ 12 ವರ್ಷ ದುರ್ವಾಸ ಪಾನ ಮಾಡಿ ತನ್ಮೂಲಕವಾಗಿ ಆ ಭಗವಂತನ ಕೊಂಡಾಡಿದರೆ 12 ವರ್ಷದ ನಂತರದಲ್ಲಿ ಆಕಾಶ ಚಿದಂಬರಮ ಪ್ರತ್ಯಕ್ಷನಾದ. ಆ ಮಾರ್ತಾಂಡ ದೀಕ್ಷಿತರಿಗೆ ಹೇಳಿದ, ಅಪ್ಪ ನಿನ್ನ ಇಚ್ಛಾ ಏನದ, ನಿನ್ನ ಇಚ್ಛಾ ಏನಂತ ಭಗವಂತ ಕೇಳ್ತಾನೆ. ಮಾರ್ತಾಂಡ ದೀಕ್ಷಿತರು ಹೇಳ್ತಾರೆ, ಒಳಗೂ ಹೊರಗೂ ನೀನೇ ಇದ್ದೀಯ, ಎಲ್ಲರಲ್ಲಿಯೂ ನೀನಿದ್ದೀಯ. ನಿನ್ನ ಅಂತರಾತ್ಮ, ನಿನ್ನ ಒಂದು ಪರಮಾತ್ಮ ಸ್ವರೂಪ ಅಂತಕ್ಕಂಥದ್ದು ಸ್ವರೂಪದಲ್ಲಿ ನಿಜಾನಂದದಲ್ಲಿ ನಾನು ಲೀನಾಗಿದ್ದೇನೆ. ಅರ್ಥಾತ್ ನಿನ್ನ ಯಾವ ಚಿಜ್ಯೋತಿ ಅಂತಕ್ಕಂತಹದೇನ ಜಗತ್ತುಂಬೆಲ್ಲ ವ್ಯಾಪಕವಾಗಿದೆ. ಆ ಚಿಜ್ಯೋತಿಯಲ್ಲಿ ನಾನು ಅಡಿಬಿಟ್ಟಿದ್ದೇನೆ, ಅದಕ್ಕೋಸ್ಕರವಾಗಿ ನನಗೇನು ಬೇಕಾಗಿಲ್ಲ ಅಂತ ಹೇಳ್ತಾರೆ. ಆವಾಗ ಆ ಚಿದಂಬರನೇ ಅವರಿಗೆ ನೆನಪಿಸ್ಕೊಟ್ಟ, ಅಲ್ಲಪ್ಪ ನೀನು ಸುತೇಚ್ಛವಾಗಿ ತಪಸ್ಸೆ ಮಾಡ್ತಾ ಇದ್ದಿ, ಮತ್ತೆ ಹೀಗಂತಿದ್ಯಲ್ಲ, ಅಪ್ಪ ನನ್ನ ಮಗು ಬೇಕು, ಬೇಕಾದ್ರೆ ನಿನ್ನಂತಹ ಮಗನೇ ನನಗಾಗಬೇಕು ಅಂತ ತಿಳ್ಕೊಂಡು ಹೇಳಿ ಆ ಚಿದಂಬರನ ಪ್ರಾರ್ಥನೆ ಮಾಡಿದರು ಈ ಮಾರ್ತಾಂಡ ದೀಕ್ಷಿತರು. ಆ ಪ್ರಕಾರವಾಗಿ ಚಿದಂಬರ ಮಹಾಸ್ವಾಮಿಗಳು ಅವತರಿಸಿದರು. ಸಗುಣ ಅವತಾರ, ಸಗುಣ ಅವತಾರ, ನಾಮಧಾರಿಲೆ ಚಿದಂಬರ, ನಾಮಧಾರಿಲೆ ಚಿದಂಬರ.
संतन की जय, सर्व संतन की जय. ಭಗವಂತ ಆದಿ ಮಧ್ಯಾಂತರ ರಹಿತ ಅನಂತ ಬ್ರಹ್ಮಾಂಡಮಾಯ ನಿರ್ಮಿತ ಮೂಲಪುರುಷ ಪ್ರಕೃತಿ ರಹಿತ ಸಾಕ್ಷಿ ಉನ್ನತ ಚಿದಂಬರೇಶ್ವರ ಝಾಲಾ ಸಗುಣ ಅವತಾರ. ನಾಮಧರಲೇ ಚಿದಂಬರ, ಮೂಲ ನಾಮದಿಂದಲೇ ಅವತಾರ ಮಾಡ್ತಾನೆ ಭಗವಂತ. ಚಿದಂಬರನ ಒಂದು ಲೀಲಾ ವಿನೋದಗಳು ಬಾಲ್ಯದಿಂದಲೇ ಶುರುವಾಗ್ತವೆ. ಹುಟ್ಟುವಾಗಲೇ ಭಗವಂತ ಚಿದಂಬರ ಕೃಷ್ಣನಂತೆ 8 ವರ್ಷಾತ್ಮಕನಾದ, ಬಾಯಲ್ಲಿ ಬ್ರಹ್ಮಾಂಡವನ್ನು ತಾಯಿಗೆ ಕವಲಿದ. ಯಾಕಂದ್ರೆ ದ್ವಾಪರಿ ವಸುದೇವ ದೇವಕಿಯರು ಆ ಭಗವಂತನ ಲೀಲೆಗಳಿಂದ ವಂಚಿತರಾಗಿದ್ದರಲ್ಲ. ಹಾಗಾಗಿ ಆ ಭಗವಂತ 100 ವರ್ಷ ಕೃಷ್ಣಾವತಾರದ ಬಾಕಿ ಉಳಿಸಿ ಚಿದಂಬರೇಶ್ವರನಾಗಿ ಅವತಾರ ಮಾಡಿದ್ದರಿಂದಾಗಿ ಆ ಕೃಷ್ಣಾವತಾರದ ಲೀಲೆಗಳನ್ನು ಚಿದಂಬರೇಶ್ವರಾಗಿ ಎಲ್ಲರಿಗೂ ತೋರಿಸ್ತಕ್ಕಂಥವರಾದ ಭಗವಂತನ ಈ ಲೀಲಾ ವಿನೋದಗಳನ್ನು ನೋಡ್ತಾ ತಂದೆ ಮಾರ್ತಾಂಡ ದೀಕ್ಷಿತರು ಹೇಳ್ತಾರೆ, ಅಪ್ಪ ನೀನು ಈ ಪ್ರಕಾರವಾಗಿ ಲೀಲೆಗಳನ್ನು ತೋರಿಸಲಿಕ್ಕೆ ಶುರು ಮಾಡಿದ ಇವಾಗಿಂದಲೇ ಆದ್ರೆ ನಾವು ನಿನ್ನನ್ನ ಪಡೆದಿದ್ದು ಎದಕ್ಕೆ ಪಾತ್ರಗೊಳ್ಬೇರೆ, ನಿನ್ನನ್ನು ಪಾಲನೆ ಮಾಡಬೇಕು, ಲಾಲನೆ ಮಾಡಬೇಕು, ಎತ್ತಿ ಮುದ್ದಾಡಬೇಕು, ಎಣ್ಣೆ ಸುಸಿ ಎರಿಬೇಕು, ನಿನ್ನನ್ನ ಯಾವ ಕಾಲಕ್ಕೂ ಅದೇ ಇರಬಾರ್ದು. ಅದಕ್ಕೋಸ್ಕರವಾಗಿ ನೀನು ನಮ್ಮ ಹತ್ರ ಇರಬೇಕಾಗಿದ್ರೆ ನೀನು ಸ್ವಲ್ಪ ದಿವಸ ಗುಪ್ತವಾಗಿರು, ನಿನ್ನ ಲೀಲೆಗಳನ್ನ ಗುಪ್ತವಾಗಿರಿಸು ಹೇಳ್ತಾ ಇದ್ರು. ಆದರೂ ಸಹ ಆ ಭಗವಂತನ ಚಿದಂಬರನ ಒಂದು ರಹಸ್ಯಾತ್ಮಕವಾದಂತಹ ಲೀಲಾ ವಿಲಾಸಗಳು ನಡೀತಾನೆ ಇದ್ವು. ಹೀಗಿರುವಾಗ ಒಂದು ಸಾರೆ ನಿಜಾಮ ಬಂದ. ನಿಜಾಮ ಬಂದು ಅವನ ಮನೆಯಲ್ಲಿಯೇ ವಸ್ತುಗಳು ಕಳುವಾಗಿ ಹೋಗ್ಬಿಟ್ಟಿದ್ದು. ಚಿದಂಬರ ಮಹಾರಾಜರ ಹತ್ರ ಚಿದಂಬರ ಮಹಾರಾಜರು ಅವತ್ತಿನ ದಿವಸ ಅಪ್ಪನಾದಂತಹ ಮಾರ್ತಾಂಡ ದೀಕ್ಷಿತರು ಸ್ನಾನಕ್ಕೆ ಅನುಷ್ಠಾನಕ್ಕೆ ಕೂತಿದ್ರು. ಇವರು ಹೊರಗೆ ಕಾಯ್ಕೊಂಡು ಕೂತಿದ್ರು, ಯಾರು ಒಳಗೆ ಬಿಡಬಾರ್ದು ಅಂತ ಹೇಳಿ. ಚಿದಂಬರ ಮಹಾರಾಜರಿಗೆ ಕೇಳ್ತಾನೆ ಬಂದಂತ ಹಕೀಮ, ಅಪ್ಪಾಜಿಯವರಿದ್ದಾರೆ ಅಂತ ಕೇಳ್ತಾನೆ. ಇಲ್ಲ, ಅವರಿಗೆ ಸಿಗೋದಿಲ್ಲ, ನಿಮಗೆ ಏನ್ ಬೇಕಾಗಿತ್ತು ಅವರಿಂದ ಅಂತ ಕೇಳ್ತಾನೆ ಚಿದಂಬರ ಮಹಾರಾಜರು. ಏನಿಲ್ಲ, ನಮ್ಮ ಮನೆಯಲ್ಲಿ ವಸ್ತುಗಳು ಕಳುವಾಗಿದ್ದಾವೆ, ಹಾಗಾಗಿ ಅವುಗಳ ಬಗ್ಗೆ ಪ್ರಶ್ನೆ ಕೇಳಬೇಕಾಗಿತ್ತು. ಅವರಿಗೆ ಬರೋದೆಲ್ಲ ಹೊರಗಡೆ ಅನುಷ್ಠಾನಕ್ಕೆ ತಗೊಂಡಿದ್ದಾರೆ. ಆ ಮಗು ಚಿದಂಬರ 5 ವರ್ಷ ಮಗು ಹೇಳ್ತಕ್ಕಂಥವನಾಗಿದ್ದಾನೆ. ನೀವು ಮನೆಯಲ್ಲಿ ನಿಮ್ಮ ಬಚ್ಚಲ ಮನೆಯಲ್ಲಿ ಆ ಒಂದು ಮೋರೆಯಲ್ಲಿ ಹೋಗ್ತಕ್ಕಂಥ ಜಾಗೆಯಲ್ಲಿ ಅದನ್ನು ಇದೆ, ನೀವು ತಗೊಂಡು ಬಿಡ್ರಿ, ಅಪ್ಪಾಜಿ ಅವರು ನಿಮಗೆ ಶಿವಲ್ಲಿ ಹೇಳ್ಬಿಡ್ತಾರೆ. ಅವನು ಹೋಗಿ ನೋಡ್ತಾನ. ಅದೇ ಪ್ರಕಾರ ಆ ಜಾಗದಲ್ಲಿ ಎಲ್ಲ ವಸ್ತುಗಳಿದ್ದು ಆ ಸಂದರ್ಭದಲ್ಲಿ ಅವನು ತೆಗೆದುಕೊಂಡು ಮರುದಿವಸ ವಸ್ತ್ರ ಆಭರಣಗಳನ್ನ ಮತ್ತೆ ಎಲ್ಲ ಸಿಹಿ ತಿಂಡಿಗಳನ್ನು ತೆಗೆದುಕೊಂಡು ಅವನು ಬಂದ. ಹಕೀಮ ಬಂದ. ಚಿದಂಬರ ಮಹಾರಾಜರು ಅವತ್ತಿನ ದಿವಸ ಅಲ್ಲೇ ಚಿದಂಬರ ಅಪ್ಪಾಜಿ ಹತ್ರ ಕೂತ್ಕೊಂಡಿದ್ರು. ಆವಾಗ ಅಪ್ಪಾಜಿಯವರಿಗೆ ಹೇಳಿದ್ರು, ಏನಪ್ಪ ಮತ್ತೆ ಯಾಕೆ ಬಂದಿದ್ದೀರಿ, ನೀವು ಇಷ್ಟೆಲ್ಲ ವೈಭವ ಅಂತ ಕೇಳ್ತಾರೆ ಹಕೀಮನಿಗೆ. ಆಗ ವೇದ, ನೀವು ನಮ್ಮ ಕಳೆದಂಥ ವಸ್ತುಗಳನ್ನು ಲಭ್ಯ ಮಾಡಿಕೊಟ್ಟಿದ್ದೀರಾ, ಹಾಗಾಗಿ ಎಲ್ಲ ತೆಗೆದುಕೊಡ್ರಿ ಅಂತ ಹೇಳಿ ತಂದಂತಹ ಎಲ್ಲ ಒಡವೆಗಳನ್ನು ಕೊಡ್ಲಿಕ್ಕೆ ಬಂದ. ಯಾವ ಕಾಲಕ್ಕೂ ಬೇರೆಯವರ ವಸ್ತುಗಳನ್ನಾಗಲಿ ಒಡವೆಗಳನ್ನಾಗಲಿ ದುಡ್ಡು ಕಾಸುಗಳನ್ನಾಗಲಿ ಮುಟ್ತಾನೆ ಇರಲಿಲ್ಲ. ಹಾಗಾದ್ರೆ ಹೇಗೆ ನಡೆಸ್ತಿದ್ರು ಇಷ್ಟೆಲ್ಲ ವ್ಯವಹಾರ ಅಂತ ಹೇಳ್ಕೊಂಡು ಕೇಳಿದ್ರೆ ಆ ಭಗವಂತ ಸುಧಾ ಲಕ್ಷ್ಮೀಪತಿ ಇದ್ದ. ನನ್ನೂ ಹೇ ಚಿದಂಬರ ನಾರಾಯಣತ್ವ ಹೋಗ್ತಾರೆ. ಪ್ರತ್ಯಕ್ಷ ಲಕ್ಷ್ಮೀಪತಿ ಇರೋದು. ಆದ್ದರಿಂದ ಅವನ ಇಚ್ಛಾ ಮಾತ್ರದಿಂದ ಏನೆಲ್ಲ ಮಾಡಲಿಕ್ಕೆ ಸಾಧ್ಯತೆ ಅಂತಕ್ಕಂಥದ್ದಿತ್ತು. ಆ ಸಂದರ್ಭದಲ್ಲಿ ಚಿದಂಬರ ಮಹಾರಾಜರಲ್ಲೇ ಕೂತಿದ್ರು. ಚಿದಂಬರೇಶ್ವರನ ತೋರಿಸ್ತಾ ಹೇಳ್ತಾ ಇದ್ದಾನೆ ಹಕೀಮ, ನಿನ್ನೆ ನೀವು ಅನುಷ್ಠಾನ ಕೂತ್ಕೊಂಡಿದ್ರಿ, ಇಲ್ಲಿ ಕೂತ್ಕೊಂಡಿದ್ದಾರಲ್ಲ ಇವರೇ ನಮಗೆ ಹೇಳಿದ್ರು, ಯಾವ ತಿಳ್ಕೊಂಡ್ರಿ ಅನ್ನೋದ್ರೊಳಗೆ ಹೇಳ್ಬೇಡ, ಸುಮ್ಮನೆ ಅಪ್ಪಾಜಿಯವ್ರಿಗೆ ಹೇಳ್ಬೇಡ, ಅವರು ಗಪ್ ಇಡುತ್ತಿಲ್ಲ ನನಗೆ ಅಂತ ಹೇಳ್ತಾರೆ ಚಿದಂಬರೇಶ್ವರ. ಅಷ್ಟೊಂದು ಸೌಮ್ಯವಾಗಿ, ಅಷ್ಟೊಂದು ಬಹಳ ಮೃದುವಾಗಿ, ವಿನಯವಾಗಿ ಚಿದಂಬರ ಮಹಾಸ್ವಾಮಿಗಳು ಹೇಳ್ತಕ್ಕಂಥವರಾದ್ರು. ಆಗ ಅವ ಮತ್ತೆ ಗಪ್ಪಾದ. ಹಿಂಗ್ಯಾಕೆ ಮಾಡ್ಲಿಕ್ಕೆ ಯೋಗ ಎಲ್ಲ ಇದಕ್ಕೆ ಹೇಳೋ ಏನಾಗ ಅಂತ ಹೇಳಿದಾಗ ಹೇಳುತ್ತೆ ಚಿದಂಬರ ಮಹಾಸ್ವಾಮಿಗಳು ಸ್ಪಂದನೆ ಮಾಡಿದ್ರು. ಅವಾಗ ಹೇಳಿದ,
ಹೀಗಾಗಿ ಆ ಚಿದಂಬರ ಮಹಾರಾಜ ಮತ್ತೆ ಕಟ್ಟಪ್ಪಣೆ ಮಾಡಿದರು. ಹೀಗೆ ಚಿದಂಬರನ ಮಾಲೆಗಳು ಒಂದಲ್ಲ ಎರಡಲ್ಲ ಅನಂತ ಲೀಲೆಗಳು. ಹೀಗಿರುವಾಗ ಚಿದಂಬರ ಮಹಾಸ್ವಾಮಿಗಳು ಅವತಾರ ಮಾಡಿ ತನ್ಮೂಲಕವಾಗಿ ಅನಂತ ಲೀಲೆಯನ್ನು ತೋರಿಸ್ತಾ ಇರುವಾಗ ಒಂದು ಅಪ್ರತಿಮ ಇರ್ತಕ್ಕಂಥದ್ದು, ಜಗತ್ತಿಗೆ ನೀತಿ ಬೋಧನೆ ಮಾಡ್ತಕ್ಕಂಥದ್ದು, ಭಕ್ತಿ ಅಂದ್ರೆ ಹೆಂಗಿರಬೇಕು ಅಂತಪ್ಪ ಒಂದು ಕಥಾಂತವನ್ನು ಇದೇ ಶ್ರೀರಂಗಪಟ್ಟಣದಲ್ಲಿ ಆದಂತಹ ಕಥಾಂತವನ್ನು ಸ್ವಲ್ಪ ಅವಕಾಶದಲ್ಲಿ ಒಪ್ಪಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತಿದ್ದೆ. ಔದುಂಬರ ನಿವಾಸ ರಾಜ ದುರ್ಸಾರ್ವಭೌಮ ಸಚ್ಚಿದಾನಂದ ಸದ್ಗುರು ಶಂಕರಾಚಾರ್ಯ ಗುರುಮಾವಳಿ ಮಹಾರಾಜಿ ಶ್ರೀ ಪರದೆ ಭಗವಂತ ದ್ವಾಪರಯುಗದಲ್ಲಿ ಮುರಳೀಧರನಾಗಿರುವಂತಹ ಮನೆಯ ಕಿರೀಟಧಾರಿಯಾಗಿರುವಂತಹ ಮನೆಯ ಕಲಿಯುಗದಲ್ಲಿ 266 ವರ್ಷಗಳ ಹಿಂದೆ ಬಂದಂತಹ ಅವತಾರದಲ್ಲಿ ಅಲಾಮಾದ ಶ್ರೀಪತಿ ಗುಡ್ಡಿ ಧರವಣಿಯ ಕೈಯಲ್ಲಿ ಅಕ್ಷಯ ಕಲಶವನ್ನು ಹಿಡ್ಕೊಂಡು ಸಾಮಾನ್ಯರಂತೆ ರುದ್ರಾಕ್ಷ ಧಾರಣೆ ಮಾಡಿಕೊಂಡು ವಿಭೂತಿ ಧಾರಣೆ ಮಾಡಿಕೊಂಡು ಒಂದು ಶುಭ್ರ ವಸ್ತ್ರವನ್ನು ಉಟ್ಕೊಂಡು ಬಂದಂತಹ ಅವತಾರ. ಯಾಕಂದ್ರೆ ಕಲಿಯುಗದಲ್ಲಿ ನಿನ್ನೆ ಹೇಳ್ತಕ್ಕಂಥ ಆ ಸಮಯ ಇದೆ ವಿಶ್ವಾಸದವರು ಸ್ವತಃ ಪರಮೇಶ್ವರ ಬಂದಾನ ನಂಬಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಯಾವುದೋ ವೇಷಗಾರ ಇರಬೇಕು ಅಂತ ಗೊತ್ತಲ್ಲ. ಹಂಗೆ ಈ ಚಿದಂಬರರು ಪ್ರತ್ಯಕ್ಷ ಶ್ರೀಮನ್ನಾರಾಯಣನಾಗಿದ್ರು ಸಹ, ಪ್ರತ್ಯಕ್ಷ ಪರಮೇಶ್ವರನಾಗಿದ್ರು ಸಹ ಯಾರಿಗೂ ತಾನು ಇಂಥಪ್ಪ ಅವತಾರ ಇದ್ದೇನೆ ಅಂತಕ್ಕಂಥದ್ದು ಭಾವನೆ ಬಂದಂಗಿಲ್ಲ. ಸಾಮಾನ್ಯರಂತೆ ಬಡ ಬ್ರಾಹ್ಮಣ, ನಾನು ವೈದಿಕ ನಂದನಿದ್ದೇನೆ ಎಂದು ಹೇಳ್ತಾ ಇದ್ದ. ಇದ್ರೂ ಸಹ ಸಾಕಷ್ಟು ಲೀಲೆಗಳಿರ್ತಕ್ಕಂಥವು ಆಗ್ತಾ ಇದ್ದು ಆಂತರಿಕ ಭಕ್ತರಿಗೆ. ಶ್ರೀರಂಗಪಟ್ಟಣದಲ್ಲಿ ಸುಬ್ಬರಾಯರು ಮತ್ತು ಸುಶೀಲ ಮಾತರು ಹೇಳಿ ಸಾತ್ವಿಕ ಭಕ್ತರು. ಸುಶೀಲಾ ಮಾತೆಗೆ ತವರ ಮನೆಯಲ್ಲಿ ಒಂದು ಸಂಸ್ಕಾರ ಇದೆ. ತಾಯಿಯಿಂದಲೇ ಅವಳಿಗೆ ಶ್ರೇಷ್ಠವಾಗಿರ್ತಕ್ಕಂತಹ ಚಿದಂಬರನ ಒಂದು ಅನುರಕ್ತಿ, ಚಿದಂಬರನಲ್ಲಿರ್ತಕ್ಕಂತಹ ಭಕ್ತಿ ವಿಶ್ವಾಸಗಳು, ಚಿದಂಬರನಲ್ಲಿ ಏಕನಿಷ್ಠೆ, ಏನಾದರೂ ಚಿದಂಬರನ ಒಂದು ಮಡಿಲಲ್ಲಿ ಪ್ರಾರ್ಥನೆ ಮಾಡತಕ್ಕಂಥದ್ದು ಸ್ವಭಾವವನ್ನು ಬಿತ್ತಿ ಕಳಿಸಿದ್ಲು ತವರು ಮನೆಯಲ್ಲಿ ತಾಯಿ ಮತ್ತು ತಂದೆಯವರು. ಹೀಗಿರುವಾಗ ದೊಡ್ಡವಳಾದ್ರು ಭಗವಂತನ ಒಂದು ಪ್ರೇರಣೆಯಂತೆ ಋಣಾನುಬಂಧದ ಪ್ರಕಾರವಾಗಿ ಅವಳಿಗೆ ಲಗ್ನ ಅಂತಕ್ಕಂಥದ್ದಾದ್ಲು. ಲಗ್ನ ಆದ್ಮೇಲೆ ಬಂದಂತಹ ಮನೆ ಎಂಥದ್ದಪ್ಪ ಅಂತಂದ್ರೆ ಆ ಸುಬ್ಬರಾಯ ಮನೆ ಶ್ರೀಮಂತಿಕೆಯ ಹೊನಲು ಹರಿತೈತೆ. ನಾವು ಮನೆ ಸಾಕಷ್ಟು ಬೆಳ್ಳಿ ಬಂಗಾರ, ಅವರ ಒಂದು ಐಶ್ವರ್ಯದ ಬಗ್ಗೆ ಹೇಳೋದಾದ್ರೆ ಅವ್ರ ಮನೆಯಲ್ಲಿ ಹಿಂಡೋ ಎಮ್ಮೆಗೆ ಬಂಗಾರದ ಸರಪಳಿ ಕಟ್ಟಿದ್ದ. ಇಷ್ಟೊಂದು ವೈಭವ ಇದ್ದಂತಹ ಮನೆತನ ಅದು. ಆದ್ರೆ ಅವನಲ್ಲಿ ಒಂದು ಜಿಪುಣತನ ಏನಂತಪ್ಪ ಅಂತ ತಿಳ್ಕೊಂಡು ಹೇಳಿದ್ರೆ, ಯಾರಿಗೂ ಏನು ಒಂದು ಪುಡಿಗಾಸು ಕೊಟ್ಟವನಲ್ಲ. ದೇವರಿಗೆ ಹೋಗಿ ಒಂದು ಸ್ವಲ್ಪ ತುಪ್ಪದ ಕರ್ಪೂರ ದೀಪ ಹಾಕಿ ಬಾ ಅಂತಂದ್ರೆ ಹೇಗೆ ಅದಕ್ಕೆಲ್ಲ ತುಪ್ಪ ಆಗ್ತದೆ ಹೇಳ್ತಾರೆ. ಅಷ್ಟೊಂದು ಸಂಕುಚಿತ ಮನುಷ್ಯನವನು, ಅರ್ಥಾತ್ ಅಷ್ಟೊಂದು ಸಾಮಾನ್ಯ ಮನುಷ್ಯ ಇದ್ದ. ಹಾಗಾಗಿ ಮದುವೆಯಾಗಿ ಸುಶೀಲಾ ಮಾತೆ 20 ವರ್ಷವಾಗಿ ಬಂದ್ರೂ ಸಹ ಒಂದು ಕೊರತೆಯಲ್ಲಿ ಇಟ್ಟಿದ್ದ ಭಗವಂತ. ಅವರಿಗೆ ಸಂತಾನವೇ ಇರಲಿಲ್ಲ. ಸುಬ್ರಾಯ ಹೇಳ್ತಿದ್ದ, ಸಂತಾನ ತಗೊಂಡು ಏನ್ ಮಾಡೋದ್ರೆ, ನಾನೇ ನಿನ್ ಪುಟ್ಟಾಪುಟ್ಟಿಯಾಗಿ ಬಿಡೋಣ. ಹಂಗೆ ಅವನು ತನ್ನ ಜೀವನವನ್ನು ವೈಭವಿತವಾಗಿ ನಡೆಸೋ
ಇವಳಿಗೆ ಬೇಸರ ಬರಲಿಕ್ಕೆ ಶುರುವಾಗ ಏನು ನಾವು ಮಾಡಿದ್ದಂಗಾರೆ ಇಷ್ಟು ದಿವಸ ಆದ್ರೂ ಒಂದು ಮಗುವನ್ನಾದ್ರೂ ಪಡಿಲ್ಲ ಅಂದ್ಮೇಲೆ ಒಂದು ದಾನ ಇಲ್ಲ, ಒಂದು ಧರ್ಮ ಇಲ್ಲ, ಒಂದು ಪುಣ್ಯ ಇಲ್ಲ, ಏನಿಲ್ಲ, ಒಂದು ಮಗು ಇಲ್ಲ. ಹಾಗಾಗಿ ನನ್ನ ಜೀವನ ವ್ಯರ್ಥ ಅದ ಅಂತ ತಿಳ್ಕೊಂಡು ಹೇಳಿ ಯಾವಾಗಲೂ ಚಿದಂಬರ 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 ಅಂತ ಅನ್ಕೊಂಡಿದ್ದೆ. ಯಾಕಂದ್ರೆ ಕೌಮದಿಯಲ್ಲಿ ಸಂಸ್ಕಾರ ಇದ್ದಕ್ಕೆ ಅವಳ ಭಾಗ್ಯೋದಯ ತೆರೆಯೋ ಕಾಲ ಬಂತೋ ಏನೋ, ಚಿದಂಬರ ಮಹಾಸ್ವಾಮಿಗಳ ಸಂತ ಶ್ರೇಷ್ಠ ರಾಜಾರಾಮ್ ಮಹಾರಾಜರು ಆಸೇಟ್ ಹಿಮಾಚಲ ಪರ್ಯಂತ ಸಂಚಾರ ಮಾಡ್ತಕ್ಕಂಥವರಾಗಿದ್ದರು. ರಾಮೇಶ್ವರ ಪದರಿ ಅವತಾರ ಬ್ರಹ್ಮಪೂರ್ಣ ಸ್ವಾಮಿ ಚಿದಂಬರರು ನಾಮ ಘೋಷ ಮಾಡ್ತಾ ಆಸೇಟ್ ಹಿಮಾಚಲ ಪರ್ಯಂತ ಸಂಚರಿಸತಕ್ಕಂಥ ದಾಸ ರಾಜಾರಾಮ್ ಮಹಾರಾಜರು ಅವತ್ತಿನ ದಿವಸದಲ್ಲಿ ಇದೇ ಅವರ ಶ್ರೀರಂಗಪಟ್ಟಣಕ್ಕೆ ಬರ್ತಾ ಇದ್ರು. ಮುಂದೆ ಅವರು ರಾಮೇಶ್ವರ ಕೊಟ್ಟಿದ್ರು. ಅವ್ರ ಸಂಚಾರವೇ ಸಂಚಾರ. ಪ್ರತಿದಿನ ಸಂಸಾರವನ್ನ ಅವರು ಇದ್ದು ಇಲ್ಲಂಗೆ ಎಂದಿದ್ರು. ಹಾಗಾಗಿ ಚಿದಂಬರನಲ್ಲಿ ಸರ್ವದೂ ಸಮರ್ಪಣೆ ಮಾಡಿಕೊಂಡಂತಹ ಮಹನೀಯರು ಸದಾಕಾಲ ತಾಳವಿನ ಮೃದಂಗಗಳ ಗರ್ಜನೆ ಮಾಡ್ತಾ ಜಗತ್ತಿನ ತುಂಬೆಲ್ಲ ಅಭಂಗ ನಾಮದ ಒಂದು ಹೆಂಕಾರವನ್ನು ಮಾಡ್ತಾ ನಾಮಸ್ಮರಣೆ ಮಾಡ್ತಾ ಆಸೇಟ್ ಹಿಮಾಚಲ ಪರ್ಯಂತ ಸಂಚಾರ ಮಾಡ್ತಾ ರಾಮೇಶ್ವರ ಹುಟ್ಟಿದ್ರು. ಆ ಸಂದರ್ಭದಲ್ಲಿ ಶ್ರೀರಂಗಪಟ್ಟಣದ ರಂಗನಾಥನ ಗುಡಿಯಲ್ಲಿ ದಿಂಡಿ ಎಲ್ಲ ವಿಶ್ರಾಂತಿ ತೆಗೆದುಕೊಳ್ತಾ ಇತ್ತು. ಅವತ್ತಿನ ದಿವಸ ಊರಲ್ಲೇ ಸಂಕೀರ್ತನೆಗೆ ಹೋಗಿದ್ರು ರಾಜಾರಾಮ್ ಮಹಾರಾಜರು. ಸಂಕೀರ್ತನೆ ಮಾಡ್ಲಿಕ್ಕೆ ಏನು ಕಾರಣ ಅಂತ ತಿಳ್ಕೊಂಡು ಕೇಳಿದ್ರೆ, ಎಲ್ರಿಗೂ ದಿಂಡಿಯೊಳಗ ಪಾದಯಾತ್ರೆ ಒಳಗ ನಡ್ಕೊಂತ ಬರ್ಲಿಕ್ಕೆ ಎಲ್ಲಿ ಆಗ್ತದೆ? ಮನೆಯೊಳಗ ಇದ್ದಂಥವ್ರಿಗೆ, ಮಕ್ಕೊಂಡವರಿಗೆ ಎಲ್ಲರಿಗೂ ಇದು ಶ್ರವಣ ಆಗ್ಲಿ, ಭಗವನ್ನಾಮದ ಶ್ರವಣ ಕಿವಿ ಬೀಳಿ ಅಂತ ತಿಳ್ಕೊಂಡು ಹೇಳಿ ಊರು ತುಂಬಾ ನಗರ ಸಂಕೀರ್ತನೆ ಮಾಡ್ತಕ್ಕಂಥದ್ದು ಪರಂಪರೆ ನಮ್ಗೆ ಇದೇ ಬೇಕಾಗ. ಈ ಸಂದರ್ಭದೊಳಗೆ ಎಷ್ಟೋ ಪ್ರಾಣಿಗಳು ಸಹ ಉದ್ಧಾರ ಹೋಗ್ತಾವ. ಆ ಶ್ರವಣ ಅಷ್ಟೊಂದು ಶ್ರೇಷ್ಠವಾಗಿರ್ತಕ್ಕಂಥ ಭಕ್ತಿ ಇರ್ತಕ್ಕಂಥದ್ದು. ನಾಮಸ್ಮರಣೆ ಶ್ರವಣ ಅಂತಂದ್ರೆ ತನ್ಮೂಲಕವಾಗಿ ಪಾಪಗಳ ಲೋಪ ಅಂತಕ್ಕಂಥದ್ದಾಗ್ತದೆ. ತನ್ಮೂಲಕವಾಗಿ ಉದ್ಧಾರ ಒಂದು ಕಾಲ ಹತ್ತಿರ ಬರ್ತದೆ. ಅದಕ್ಕೋಸ್ಕರವಾಗಿ ರಾಜಾರಾಮ್ ಮಹಾರಾಜರು ಸಂಕೀರ್ತನೆ ಮಾಡ್ತಾ ಆ ಶ್ರೀರಂಗಪಟ್ಟಣ ತುಂಬೆಲ್ಲ ಸಂಚಾರ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಈ ಸುಶೀಲಾ ಮಾತೆಗೆ ಅನ್ನಿಸ್ತು, ಈ ರಾಜಾರಾಮ್ ಮಹಾರಾಜರ ಹತ್ರ ಹೋಗ್ಬೇಕು, ಅವರಲ್ಲಿರ್ತಕ್ಕಂಥ ಅನುಗ್ರಹ ಪಡ್ಕೋಬೇಕು. ತನ್ಮೂಲಕವಾಗಿ ಈ ಮನೆಯಲ್ಲಿ ನನ್ನಿಂದ ಏನು ಮಾಡ್ಲಿಕ್ಕೆ ಆಗಿಲ್ಲ, ಒಂದು ಸಂತಾನವನ್ನಾದ್ರೂ ಬೆಳ್ಕೊಂಡು ಬರ್ಬೇಕು ಅಂತಕ್ಕಂಥದ್ದು ಪ್ರಬಲವಾದಂತಹ ಇಚ್ಛೆ ಬಂದಕ್ಕೆ ಅವ್ರ ಯಜಮಾನರು ಅದಕ್ಕೂ ಪುಸ್ತಕ ಕೊಡ್ತಿದ್ದಿಲ್ಲ. ಅವತ್ತಿನ ದಿವಸ ಅವ್ರು ಇದ್ದಿದ್ದಿಲ್ಲ, ಇದ್ದಿದ್ದಿಲ್ಲ, ಊರ್ ಬಿಟ್ಟು ಎಲ್ಲ ಹೋಗಿದ್ರು. ಬಹಳ ಚಲೋ ಆತು ಅದು. ಹೋದವಳ ರಾಜಾರಾಮ್ ಮಹಾರಾಜರ ಪಾದಕ್ಕೆ ಹತ್ತಿದ್ರು. ರಾಜಾರಾಮ್ ಮಹಾರಾಜರು ಹೆಂಗಿದ್ರು ಅಂದ್ರೆ 6 ಫೂಟ್ ಎತ್ತರದ ಮನುಷ್ಯರು, ಅಜಾನುಬಾಹುದಯ, ಒಳಲ್ಲಿ ತಾಳ ವೀಣ ಮೃದಂಗ ಎಲ್ಲ ನೋಡಿ ಹೆಂಗಾರ ಮಾಡಿ ನೋಡ್ಬಿಟ್ರೆ ಅವನ ಮುಖ ನೋಡ್ಬಿಟ್ರೆ ಆ ಪ್ರತಿಮಾ ಇರ್ತಕ್ಕಂಥದ್ದು ಭಾಗವತ ಲಕ್ಷಣ ಅಂತಕ್ಕಂಥ ಕಾಣ್ತಾ ಇದ್ರು. ಅವನ ಪಾದಕ್ಕೆ ಶರಣಾರ್ಥಿ ಆದ್ರು. ಅವ ರಾಜಾರಾಮ್ ಮಹಾರಾಜ್ ಹೇಳ್ತಾರ, ಅವ್ವ ನಿನ್ನೆ ಚಿಂತೆ ಮಾಡ್ಬೇಡ, ಅವ್ವನ ಬಾಯಿ ಬಂದ್ಬಿಡ್ತಾವ, ಚಿಂತೆ ಮಾಡ್ಬೇಡ, ತಾಯಿ ಆಗ್ತಿದ್ರಿ, ಏನ್ ಚಿಂತೆ ಇಲ್ಲ. ಆದ್ರೆ ಒಂದ್ ಕೆಲಸ ಮಾಡು, ಚಿದಂಬರ ನಾಮವನ್ನ ಉಪದೇಶ ಮಾಡ್ಲಿಕ್ಕೆ ನಮ್ಮ ಶಿಷ್ಯ ಬರ್ತಾನ, ಶ್ರೀಹರಿ ಹರೀಶ ಇದ್ದಾನೆ. ಹರೀಶ ಅಂತ ಕೊಂಡೇಳಿ ರಾಜಾರಾಮ ಬರ್ತಾನ.
ಆ ಹರೀಶನಂದು ಸಾಮಾನ್ಯ ಇರಲಿಲ್ಲ, ಅವನು ಚರಿತ್ರೆ ದೊಡ್ಡದು. ಹರೀಶನನ್ನ ಎಲ್ಲರೂ ಗುಣಗಾನ ಮಾಡಿ ಕತ್ತರು. ಹರೀಶನಿಂದ ರಾಜಾರಾಮ ಮಹಾರಾಜನಿಗೆ ಎಲ್ಲ ತೋರಿಸಿದ್ರು. ಅದ್ರಿಂದ ಏನಾಗ್ತಂದ್ರೆ ಕೊಟ್ಟು ಕೇಳಿದ್ರೆ ಎಲ್ಲರೂ ಹರೀಶನನ್ನ ಕೊಂಡಾಡಲಿಕ್ಕತ್ತಿದ್ರು ಬಹಳ ಮಂದಿ. ಹಾಗಾಗಿ ಇವನಿಗೆ ವ್ಯಾಸ ಬಂದು ಏನ್ ಮಾಡಿದ, ಮುರುಗೋಡಕ್ಕೆ ಹೋದ, ಸ್ಮಶಾನಕ್ಕೆ ಹೋದ, ಒಂದಿಷ್ಟು ಕಟ್ಟಿಗೆ ಒಟ್ಕೊಂಡ, ಅದರೊಳಗೆ ಹಾರ್ಕೊಂಡ, ಅಗ್ನಿ ಹಚ್ಚಿಕೊಂಡು, ಇನ್ನು ಮುಂದೆ ನನ್ನನ್ನು ಯಾರು ನೆನೆಸ್ಬೇಡ್ರಿ, ನನಗೆ ಒಲಿದಂತಹ ಚಿದಂಬರನ್ನ, ನನಗೆ ಒಲಿದಂತಹ ನನ್ನ ಸದ್ಗುರು ರಾಜಾರಾಮರನ್ನ ನೆನೆಸ್ರಿ ಅಂತಕೊಂಡು ಹೇಳಿ ಹಾಕೊಂಡು, ಚಿದಂಬರ ನೀನು ಬಂದಾಗ ನಮ್ಮನ್ನು ಬರಲಿ ಅಂತಕೊಂಡು ಹೇಳಿ ಕೊನೆಯ ಅಂತಿಮ ಶ್ವಾಸವನ್ನ ಆ ಭಗವಂತನ ಸಮರ್ಪಣೆ ಮಾಡಿ ಚಿತೆಯಲ್ಲಿ ಹಾಕೊಂಡ. ಅಂಥ ಮಾನ್ಯ ಅವನನ್ನು ಕಳಿಸ್ಕೊಟ್ರು. ಯಾವ ಸುಶೀಲಾ ಮಾತಾ ಮನೆಗೆ ಹೋದ. ಅಮ್ಮ, ಈ ನಾಮಸ್ಮರಣೆಯ ಇಂಗಿತ ಒಂದು ಹೆಸರು ಕೇಳ್ಕೊ ಅಂತ ಹೇಳ್ತಾ ಇದ್ದಾನೆ. ಏಕನಾಮ ಮುಖಿ ಖ್ಯಾವೆ ಚಿದಂಬರ, ಏಕನಾಮ ಮುಖಿ ಖ್ಯಾವೆ ಚಿದಂಬರ, ಏಕನಾಮ ಮುಖಿ ಖ್ಯಾವೆ ಚಿದಂಬರ, ಏಕನಾಮ ಮುಖಿ ಖ್ಯಾವೆ सब संतन के ಹರೀಶ ಬಂದ ಮನೆಗೆ. ಅವ್ರ ಯಜಮಾನರು ಇರಲಿಲ್ಲ. ಆವಾಗ ಆ ಸುಶೀಲಾ ಮಾತಿಗೆ ಹೇಳಿದ, ನೋಡಮ್ಮ, ನೀನು ಗಟ್ಟಿಯಾಗಿ ಅಂದ್ರೆ ನಿಮ್ಮ ಯಜಮಾನರಿಗೆ ಸಹನೆ ಇಲ್ಲ. ಹಾಗಾಗಿ ನೀನು ಯಾವಾಗಲೂ ಶ್ವಾಸ ಗೇತ ಚಿದಂಬರ, ಶ್ವಾಸ ಸೋಡಿದ ಚಿದಂಬರ ಚಿದಂಬರ ಚಿದಂಬರ, ಶ್ವಾಸೋಚ್ಛ್ವಾಸದಲ್ಲಿ ನೀನು ಸದಾಕಾಲ ನಾಮಸ್ಮರಣೆ ಮಾಡು. ಅದನ್ನು ಅವನಿಗೆ ಬರ್ತದೆ. ಆಕಸ್ಮಿಕವಾಗಿ ನೀನು ಚಿದಂಬರ ಅನ್ನೋದು ಒಬ್ಬರಿಗೆ ಯಾರಿಗಾದ್ರೂ ಗೊತ್ತಾಯ್ತು ಅಂದ್ರೆ ನಿನ್ನ ಕಾರ್ಯ ಅಥವಾ ನಿನ್ನ ಇಚ್ಛಾ ಅಂತಕ್ಕಂಥದ್ದು ಮುಂದೆ ಹೋಗ್ತದೆ, ಆರ್ಥಿಕ ಮುಂದೆ ಹೋಗ್ತದೆ. ಅಕಸ್ಮಾತ್ ಇಬ್ಬರಿಗೆ 3 ಮಂದಿ ಗೊತ್ತಾಗ್ತದೆ, ನಿನ್ನ ಕಾರ್ಯ ಆಗೋದಿಲ್ಲ. ಅದಕ್ಕೆ ಏನ್ ಮಾಡು, ಗುಪ್ತವಾಗಿ ಏಕನಾಮುಖಿ ಖ್ಯಾವೆ ಚಿದಂಬರ, ಒಂದೇ ಒಂದು ನಾಮ ಚಿದಂಬರ ಚತುರಾಕ್ಷರಿ ಮಹಾಮಂತ್ರ. ಇದನ್ನೇನ್ ಮಾಡು, ನೀನು ಅನುಸಂಧಾನ ಮಾಡು. ಜಪ ಅನುಷ್ಠಾನ ನಲಗೆ ತುಜೆ ಕಾಯಿ ವ್ಯರ್ಥ ಕಷ್ಟಪಾಯಿ ಕರುಣೆ. ಮತ್ತೆ ಬೇರೆ ಏನು ಅನುಷ್ಠಾನ ಮಾಡಬೇಡ, ಜಪ ಶುರು ಮಾಡು. ಅದ್ ಹೆಂಗ್ ಮಾಡು, ತಪ ಮಧ್ಯೆ ತಪ ಚಿದಂಬರ ನಾಮ, ತಪಸ್ಸು ಎಂಬುದಾಗಿ ಮಾಡು. ಅದರಿಂದ ನನಗೆ ಖಂಡಿತವಾಗಿ ಏನೇ ತೊಂದರೆ ನನ್ನ ಜೀವನದಲ್ಲಿ ಇದ್ರೂ ಸಹ ಸರಿಯಾಗಿ ನಿಭಾಯಿಸ್ತದೆ ಅಂತ ತಿಳ್ಕೊಂಡಿದ್ದಾಗ ಆ ತಾಯಿಗೆ ಆ ಖುಷಿ ಆಯ್ತು. ಆಯ್ತಪ್ಪ, ನೀವು ಹೇಳಿ ನಾವು ಮಾಡ್ತೇವೆ ಅಂತ ತಿಳ್ಕೊಂಡು ಹೇಳಿ ಕುಳಿತಾಗ ನಿಂತಾಗ ನಡೆಯುವಾಗ ಶಿವ ಚಿದಂಬರ 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 ಚತುರಾಕ್ಷರಿ ಮಹಾಮಂತ್ರ ಅನುಸಂಧಾನ ಶುರು ಮಾಡಿದ್ದು. ಮಾತೆ ವರ್ಷ ತುಂಬೋದ್ರೊಳಗೆ ಒಂದು ಗಂಟು ಮಗು ಆಯ್ತು. ವೈದ್ಯಕೀಯ ಪ್ರಕಾರ ಆಕೆಗೆ ಮಕ್ಕಳಾಗೋದು ಕಾಲ ಮೀರಿ ಹೋಗ್ಬಿಟ್ಟಿತ್ತು. ಆದ್ರೆ ಒಂದು ಕೃಪಾಶೀರ್ವಾದ ದೈವೇಚ್ಛೆ ಅರ್ಥಾತ್ ಒಂದು ಮಹಾತ್ಮರ ಕೃಪಾ ಕಟಾಕ್ಷದಿಂದಾಗಿ ಅವಳಿಗೆ ಒಂದು ಮಗು ಆಯ್ತು. ಆ ನಂತರದಲ್ಲಿ ಯಾವ ಸುಬ್ಬರಾಯರು ಬಂದರು. ಮಗುವನ್ನು ನೋಡಿ ಬಹಳ ಖುಷಿ ಆಯ್ತು. ನೋಡಿ, ನಾ ಹೇಳಿಲ್ಲ ಯಾರಿಗೆ ಒಂದು 5 ಪೈಸಾ ದಾನ ಮಾಡಿದೆ, ನೋಡು ಎಂಥ ಮಗು ಅದ ನೋಡು, ನಮ್ಮ ಮನೆ ಬಾಳ ಇದ್ದದ್ದು ಆಗ್ತಾವ, ಸುರು ತಲೆ ಕೆಡಿಸ್ಕೋತಿ ಅಂತ ತಿಳ್ಕೊಂಡೇಳಿ ಅವರ ಹೆಂಡತಿ ಹೇಳಿದ್ದ. ಅವಾಗ ಏನು ಇದು ಕೊಂಬ ಅಷ್ಟಕ್ಕೊಳಗೆ ಅಷ್ಟ ಇದು ಏನ್ ಮಾಡೋದ, ಹೌದ್ರಿ ಹೌದ್ರಿ ಅನ್ಕೋತಿದ್ದು. ಬೇರೆ ಏನಂದ್ರೆ ಮತ್ತೆ ಈಗಿಗೆ ತ್ರಾಸು, ಅರ್ಥಾತ್ ಏನು ಅನ್ನಂಗಿಲ್ಲ. ಅಂತಹ ಒಂದು ಪರಿಸ್ಥಿತಿ ಒಳಗೆ ಇದ್ಲು.
ಹಾಗಾಯ್ತು. ಮತ್ತೇನಾಯ್ತು, ರಾಜಾರಾಮ್ ಮಹಾರಾಜರು ಪಾದಯಾತ್ರೆಯನ್ನ ರಾಮೇಶ್ವರಕ್ಕೆ ಮುಗಿಸ್ಕೊಂಡು ಮತ್ತೆ ಎಣ್ಣೆ ಉತ್ಸವ ಯಾತ್ರೆ ಶ್ರೀ ವಾರಿಕರಿ ಪ್ರತಿ ವರ್ಷಿ ಯಾವ ಕೆಂಗೇರಿ ಮುರುಗೋಡ್ರೊಳಗೆ ಆಗ್ತಕ್ಕಂಥ ಸೇವಾಗ್ಮುಕ್ತ ಉತ್ಸವ ಏನದ ಅದಕ್ಕೆ ಪ್ರತಿ ವರ್ಷ ವಾರಿಕರಿ ಪದ್ಧತಿಯಿಂದ ಬರ್ತಿದ್ರು, ಪಾದಯಾತ್ರೆಯಿಂದ ಬರ್ತಿದ್ರು. ನಮ್ಮ ವಿದ್ಯಾಧೀಶರ ಮಂದಿ ಬಂದಿದ್ರು, ಪಾದಯಾತ್ರೆಯಿಂದ ಮುರುಗೋಡ್ಗೆ ಹೋದ್ರು. ಅರ್ಥಾತ್ ನಮ್ಮ ಕದವಳ್ಳಿಯಿಂದ ಹೋಗ್ತೀವಿ, ಮತ್ತೆ ಕರ್ಕಿಹಳ್ಳಿಯಿಂದ ಹೋಗ್ತೀವಿ, ಮತ್ತೆ 25-30 ದಿನಗಳು ಹೋಗ್ತಾವ, ಬೇರೆ ಬೇರೆ ಕಡೆಯಿಂದ ಹೋಗ್ತಾವ, ಪಾದಯಾತ್ರೆಯಿಂದ ಹೋಗ್ತಾವ. ಹಾಗೆ ಆ ಭಗವಂತನ ಪಾದಯಾತ್ರೆ ಇದೊಂದು ಕಾಶಿ ಯಾತ್ರೆ ಇದ್ದಂಗೆ. ಇದು ಪಾದಯಾತ್ರೆ ಮಾಡೋಣದ್ರಿಂದ ಏನಾಗ್ತದೆ ಅಂತ ತಿಳ್ಕೊಂಡು ಕೇಳಿದ್ರೆ ನಮ್ಮಲ್ಲಿ ಅಹಂಕಾರದ ನಿವೃತ್ತಿ ಆಗುತ್ತೆ. ಮೊದಲ ಆ ಅಹಂಕಾರ ನಿವೃತ್ತಿ ಆಗ್ತದೆ. ಅರ್ಥಾತ್ ಎಲ್ಲಿ ಮನೆ ಸಿಕ್ತು ಮನೆಯಾಗ ಇರ್ತೀವಿ, ಇಲ್ಲ ಅನ್ನೋದಕ್ಕೆ ಎಲ್ಲರ ಗುಡಿದಾಗ ಇರ್ತೀವಿ, ಮತ್ತೆ ಎಲ್ಲರ ಒಂದು ಅನ್ನ ಸಾರು ಮಾಡ್ಕೋತೀವಿ, ಇಲ್ಲ ಮಾಡಲ್ ಹಾಕ್ತಾರೆ, ಮಾಡ್ಕೊಂಡು ಹೋಗ್ತಾರೆ. ಹೆಂಗಾರೆ ಎಲ್ಲವನ್ನು ಎಲ್ಲ ರೀತಿಯ ಒಂದು ಯೋಗವನ್ನ ಈ ಪಾದಯಾತ್ರೆ ಕವಲಿಸ್ತದ. ಮೊದಲಿಗೆ ನಾವು ಆರಂಭದಲ್ಲಿ ಪಾದಯಾತ್ರೆ ಮಾಡಿದ್ವಿ, ಕನ್ನವಳ್ಳಿಯಿಂದ ಮುರುಗೋಡಕ್ಕೆ ಹೋದ್ವಿ. ಆವಾಗ 5 ದಿವಸದಾಗ ಹೋಗ್ಬಿಟ್ಟಿದ್ವಿ. ನಾವು ಯಾರ ನಮ್ಗೆ ಗೊತ್ತಿದ್ದಾರ ಅಂತ ಹೇಳಿ ಒಂದು 4-5 ಮಂದಿ ಇದ್ವಿ. ಅವಾಗ ಗೊತ್ತಿದ್ದಾರ ಅಂತ ಹೇಳಿ ಅವ್ರ ಮನೆಗೆ ಹೋಗಿ ನೋಡೋಣ, ಅವ್ರ ಮನೆಯಾಗ ಹೊರಗಡೆ ಆಗಿರ್ಬೇಕು ಒಂದು, ಇಲ್ಲ ಅಂತಂದ್ರೆ ಅವ್ರ ಮನೆಯಾಗ ಯಾರು ಇರ್ಲಿಕ್ಕಿಲ್ಲ. ಹಿಂಗ ಅವಲಕ್ಕಿ ಮೇಲೆ ಹೋದ್ವಿ, ಬುದ್ಧಿ ಅವಲಕ್ಕಿ ಮೇಲೆ ಹೊಡಿದ್ವಿ. ಹಿಂಗ ಆವಾಗಿನ ಕಾಲದ ಒಂದು ಪಾದಯಾತ್ರೆ ಆರಂಭಕ್ಕಿತ್ತು. ಈಗೇನು ಸುರಿಮಳೆ ಅದ, ಎಲ್ಲ ಬೇಕಲ್ಲೇ ಆತಿಥ್ಯ ನಡೀತದೆ. ಪಾದಯಾತ್ರೆ ಹೋಗೋರಿಗೆ ಸಾಕಾಗಂಗ ಆಗ್ತದೆ. ಅರ್ಥಾತ್ ಅಷ್ಟೊಂದು ಆತಿಥ್ಯವನ್ನು ಮಾಡ್ತಾರೆ ಭಕ್ತರು. ಅರ್ಥಾತ್ ಅವ್ರ ಭಕ್ತರಿಗೆ ಏನು ಒಂದು ಅರ್ಥ, ಅರ್ಥಾತ್ ಪಾದಯಾತ್ರೆ ಬರುವವರಿಗೆ ಏನು ಅವ್ರ ಸುಮಜಾನ ತಿಳ್ಕೊತಾರ ಅಂದ್ರೆ, ಪ್ರತ್ಯಕ್ಷ ಚಿದಂಬರನಂತೂ ನಾವು ನೋಡಿಲ್ಲ. ಚಿದಂಬರ ಈ ರೂಪದಲ್ಲಿ ಬಂದಾನ ಅಂತಕ್ಕಂಥ ಭಾವ ಇಟ್ಕೊಂಡು ಅವ್ರು ಮಾಡ್ತಾರೆ. ಹಾಗಾಗಿ ಅದು ಖರೇನ ಅದ. ಹಂಗ ಅನ್ಕೊಂಡು ಯಾರು ಮಾಡ್ಯಾರ ಅವ್ರಿಗೆ ಎಲ್ಲಾ ಮನೋರಥ ಪೂರ್ತಿ ಆಗ್ಯಾವ. ಅದು ಮಾತ್ರ ಸಾಕಷ್ಟು ನಿದರ್ಶನಗಳು. ಹಂಗ ಅಂತಹ ವಿಶಿಷ್ಟವಾಗಿರ್ತಕ್ಕಂಥದ್ದು ಪರಂಪರ ಪಾದಯಾತ್ರೆ ಪರಂಪರ ಅಂತಕ್ಕಂಥದ್ದು ಇದು ನಮ್ಮಿಂದ ಆಗಿದ್ದಾರೆ. ರಾಜಾರಾಮ್ ಮಹಾರಾಜ್ ಹಾಕಿದ್ದಾರೆ. ರಾಜಾರಾಮ್ ಮಹಾರಾಜ್ ಹಾಕಿದ ಅವ್ರ ಪೂರ್ವ ಅವತಾರ ಅಂತಕ್ಕಂಥದ್ದು ನಮ್ಮದೇ ತುಕಾರಾಮ್. ಆ ತುಕಾರಾಮ್ ಮಹಾರಾಜ್ ಪಾದಯಾತ್ರೆ ಹಾಕಿ. ಆ ತುಕಾರಾಮ್ ಮಹಾರಾಜ್ ಪೂರ್ವ ಅಂತ ಕೇಳಿದ್ರೆ ಈ ಜ್ಞಾನೇಶ್ವರ ಮಹಾರಾಜನ ಮಹನೀಯರು. ಆಮೇಲೆ ಅದರಿಂದ ಪೂರ್ವದಲ್ಲಿ ನಾವು ನೋಡಿದ್ರೆ ನಾಲ್ವರು ಅಂಥ ಮಹನೀಯರಿಂದ ಬಂದಂತಹ ಇದು ಪಾದಯಾತ್ರಾ ಪರಂಪರೆ ಅಂತಕ್ಕಂಥದ್ದು. ಮತ್ತೆ ಪಾದಯಾತ್ರೆಯಲ್ಲಿ ನಾವು ಭಾಗವಹಿಸೋದ್ರಿಂದ ಸಾಕಷ್ಟು ಮಂದಿಗೆ ಡಯಾಬಿಟಿಕ್ಕು, ಹಾರ್ಟ್ ಅಟ್ಯಾಕು, ಇವೆಲ್ಲವೂ ಕಾಲು ಇವೆಲ್ಲವೂ ರಿಪೇರಿ ಆಗಿರ್ತಾವೆ. ಅಷ್ಟೊಂದು ಅದರಲ್ಲಿ ಮಹತ್ವ ಬೇಕಂತೂ ಅಲ್ಲ, ಇಲ್ಲ ಅಂತ ಹೇಳಿ ಬರಂಗೆ. ಹಾಗಾಗಿ ಮತ್ತೆ ಹಗಲೊತ್ನಾಗ ಎಷ್ಟು ನಡೀತಾರೆ, ಮತ್ತೆ ರಾತ್ರಿ ಒಂದು ವಿಶ್ರಾಂತಿ ಆಶ್ರಮ ಮರುದಿವ್ಸ ಮತ್ತೆ ಮೊದಲಿಗೆ ಇರ್ತಾರೆ. ಅಷ್ಟೊಂದು ಎಲ್ಲ ಪರಿಶ್ರಮ ಕಡಿಮೆ ಆಗಿರ್ತದೆ. ಅಷ್ಟೊಂದು ಇದರಲ್ಲಿ ಭಾವನೆಯಿಂದ ಬಂದಿದ್ದ ಹೋದರಿಗೆ ಅನ್ನಿಸ್ತದೆ. ಹಂಗೆ ಯಾವ ರಾಜಾರಾಮ್ ಮಹಾರಾಜರು ಮತ್ತೆ ಪಾದಯಾತ್ರೆಯನ್ನ ಮಾಡಿದ್ರು. ಮಾಡ್ತಾ ಚಿದಂಬರ ಕ್ಷೇತ್ರವಾದಂತಹ ಮುರುಗೋಡಕ್ಕೆ ಹೊರಟಿದ್ರು. ಯಾಕಂದ್ರೆ ಪ್ರತಿ ವರ್ಷ ಅವರು ಮುರುಗೋಡಕ್ಕೆ ಹೋಗಿ ಸೇವಾಗ್ಮುಕ್ತ ಉತ್ಸವದಲ್ಲಿ ಭಾಗಿಯಾಗ್ತಿದ್ರು. ಚಿದಂಬರ ಮಹಾರಾಜರಿದ್ದಾಗಿನಲ್ಲೇ ಈ ಪರಂಪರೆಯನ್ನ ಚಿದಂಬರೇಶ್ವರರು ಅವರು ಅನುಗ್ರಹ ಮಾಡಿದರು. ಹಾಗಾಗಿ ಚಿದಂಬರರ ಕಾಲದಿಂದ ಬಂದಂತಹ ಯಾವ ಪರಂಪರೆಯನ್ನ ರಾಜಾರಾಮ್ ಮಹಾರಾಜ ನಡೆಸಿಕೊಂಡು ಮತ್ತೆ ಯಾವ ಶ್ರೀರಂಗಪಟ್ಟಣದ ಮಾರ್ಗವಾಗಿ ಬಂದರು. ಅವತ್ತಿನ ದಿವಸ ತಾಳಗಣ ಒಂದೊಂದು ಸಂಬಳ ಊರಾಗ ಭರ್ಜರಿ ನಡೆದಿತ್ತು. ಸುಬ್ರಾಯರ್ ಮನ್ಯಾಗ ಇದ್ದು ಮಗು ಕರ್ಕೊಂಡು ಹೋಗಿ ಅವ್ರು ಹೊಡೆದ ಹಾಕಬೇಕು ಅಂತ ಈ ತಾಯಿಗೆ ಹಂಬಲ. ಹೆಂಗ್ ಮಾಡೋದು? ಚಿತ್ರ ಹೋಗಿಗೆ ಒಂದು ತಾಸು ಹೊರಗೆ ಕೊಡುವಲ್ಲು ಎಲ್ಲಿ ಬಂದ್ರೆ ತಿಂಡಿ ಬಂತದ ಅಂತ ನೋಡಿದ್ರು. ಹೊರಗೆ ಕೊಡೋದು ಮತ್ತೆ ಒಳಗೆ ಹೋಗೋದು ಹೀಗೆಲ್ಲ ಮಾಡಲಿತ್ತು. ಆ ಸುಬ್ರಾಯ ಕಂಡು ಹಿಡಿದ ಏನು ಮಾಡಿದ್ದಾಳ. ಅರ್ಥಾತ್ ಏನು ಅವರು ನಿರುದ್ಯೋಗ ಬಂದಿದ್ದಾರಲ್ಲ ಅವ್ರನ್ನ ನೀನು ನೋಡ್ಲಿಕ್ಕೆ ಹೋಗ್ತೀಯ. ಯಾರು ಎಲ್ಲಿಗೆ ಹೋಗ್ತಕ್ಕಂಥಲ್ಲ, ಮನೆಯೊಳಗೆ ಇರ್ತಕ್ಕಂಥ ರೂಮ್ನೊಳಗೆ ಹಾಕ್ತೀನಿ ಇಬ್ಬರು ನಿನ್ನ ಮಗನ ಕಿವೇ ಒಂದಿಷ್ಟು ಬಿಸಿ ಎಣ್ಣೆ ಕಾಸು ಹಾಕ್ತೀನಿ ಅಂದ್ರೆ ಏನಾಗ್ತದ, ಹೊರಗಿನ ಸಾಮಾನ್ಯಕ್ಕೆ ಬರಂಗಿಲ್ಲ, ಆರಾಮಿಲ್ಲ ಇದೆ ಅಂತ. ಆವಾಗಂತೂ ಅವಳಿಗೆ ದುಃಖ ನಿಲ್ಲೇ ಇಲ್ಲ. ಅವಳು ವಿಚಾರ ಮಾಡಿದ್ರು, ಹಂಗಾದ್ರೆ ಇತರ ಏನ್ ಪ್ರಯೋಜನ?
ಯಾವ ಕರುಣಾ ಸಂಕ್ರಮಣದಿಂದ, ಯಾವ ಮಹಾರಾಜರ ಅನುಗ್ರಹದಿಂದ ಈ ಮಗು ನಮಗೆ ಆಗ್ಯದ, ಆ ಮಗುವನ್ನ ಅವ್ರ ಉಡಿಯಲ್ಲಿ ಹಾಕಿ ಆಶೀರ್ವಾದ ತಗೊಂಡು ಬರ್ಲಿಕ್ಕೆ ಅವಕಾಶವೇ ಇಲ್ವೇ, ಹಾಗಾದ್ರೆ ನಾನು ಇರೋದು ಬೇಡ, ಈ ಕೂಸು ಇರೋದು ಬೇಡ ಅಂತಕ್ಕಂಥ ಭಾವನೆ ಬಂದಿದೆ. ಆ ಸಂದರ್ಭದಲ್ಲಿ ಆ ಕೂಸಿಗೆ ಬಂದ ವಿಶ್ವ ಹಾಕಿದ್ರು, ಅದು ಮಂಜೇರಿ ಸತ್ತೋಯ್ತು. ಅವಾಗ ಕೂಸು ಅಳೋದು ಮತ್ತೆ ಹೊರಗೆ ಬರೋದು, ಆಟ ಆಡೋದು ನೋಡ್ತಾ ಇರ್ತಲ್ಲ. ಸುಬ್ರಾಯ ಒಳಗೆ ಹೊರಗೆ ಬರಲಿಲ್ಲ. ಕೂಸು ನೋಡಿದ. ಹಾಗಾದ್ರೆ ಏನಾಯ್ತು, ಕೂಸಿಗೆ ಕಿಟಕಿಯಲ್ಲಿ ಹಣಕಾಯ್ತು ಹೋದಾಗ ಆ ಕೂಸು ಗತಪ್ರಾಣವಾಗಿತ್ತು. ವಿಚಾರ ಮಾಡಿದ, ಏನ್ ಮಾಡಿದ್ಯಾ ಈ ಕೂಸಿಗೆ ಅಂತ ಕೇಳಿದ. ಸಂಶಯ ಬಂತ ಅವನಿಗೆ. ಆಕೆಗೂ ತಲೆ ಕೆಟ್ಟು ಹೋಗಿತ್ತು. ಇನ್ನ ಮಾಡೋಣ, ಒಂದು ಮಾತು ಮಾತಾಡಿದ್ದಿಲ್ಲ. ಅವತ್ತು ದಿವಸ ಎಲ್ಲ ಬಾಯ ಬಿಟ್ಟು ಮಾತಾಡಿಕೊಂಡು ಮಾಡ್ಬಿಟ್ಟು, ಏನಾದ್ರೂ ಏನ್ ಮಾಡೋರಿದ್ದೀರಿ ನೀವು ಅಂತ ಕೇಳಿದ್ರು. ಅಲ್ಲ ಮತ್ತೆ ನೀ ಏನ್ ಮಾಡಿದ್ದಿ ಅಂತ ಅವಾಗ ಕೇಳ. ನಾನು ನೋಡ್ರಿ ಅಲ್ಲಿ ಶ್ರೀರಂಗಪಟ್ಟಣದ ಗುಡಿ ಒಳಗ ಸಂತರಿದ್ದಾಳ, ಅವ್ರು ಕರ್ಕೊಂಡ್ ಬಂದು ಭಜನೆ ಮಾಡಿಸ್ರಿ, ಈ ಕೂಸು ಎತ್ತರ ಆಗ್ತದ ಅಂತಕ್ಕಂಥ ಭಾವನೆಯಿಂದ ವ್ಯಕ್ತಪಟ್ಟಿದ್ರು. ಅವಂದ ಇದೊಂದು ಪರೀಕ್ಷೆ ಆಗೇ ಬಿಡ್ಲಿ ಅಂತ. ಆಕಸ್ಮಿಕವಾಗಿ ಅವ್ರು ಸಂತರು ಬಂದರು, ಭಜನೆ ಮಾಡಿದ್ರು. ಆಕಸ್ಮಿಕ ಈ ಕೂಸು ಹೇಳಿಲ್ಲ ಅಂದ ಮೇಲೆ ಒಂದು ಏನ್ ಮಾಡ್ದ, ಖಡ್ಗ ಒಂದು ಏರ್ಕೊಂಡ, ಅಂದ ಬರೋಬ್ಬರಿ ಬಸದ, ಅದಕ್ಕೊಂದು ಅರವಿ ಸುತ್ತಿದ, ನಾಲ್ಕುಂದಿ ಮ್ಯಾಲಿತ್ತ. ಅವ್ರು ಬರ್ತಾರ, ಭಜನೆ ಮಾಡ್ತಾರ. ಆ ಭಜನೆಗೆ ಕೂಸು ಹೇಳಿಲ್ಲ ಅಂತ ನಿಜ ಆ ಕೂಸು ಎರಡು ನಾನು ತಪಸ್ಸಾಕ್ತಿ ಅಂತ ಹೇಳಿ ಅದನ್ನ ಅರವಿ ಸುತ್ತಿ ಖಡ್ಗ ಇಟ್ಬೋದಾಗಿದೆ. ಎಂತಿಂತ ಬರ್ತಿರ್ತಾರ ನೋಡ್ರಿ. ಭಗವಂತನ ಪರೀಕ್ಷೆ ಇದು. ಆ ಪರೀಕ್ಷೆಯಲ್ಲಿ ಯಾವ ಪ್ರಕಾರವಾಗಿ ಸತ್ತು ಪರೀಕ್ಷೆ ಅಂತಕ್ಕಂಥದ್ದಾಗ್ತದೆ ಭಗವಂತನ ಒಂದು ಲೀಲೆಯಿಂದ. ರಾಜಾರಾಮರ ಹತ್ರ ಹೋದ, ಗುಡಿಗೆ ಹೋದ, ಅವನು ಆಮಂತ್ರಣ ಕೊಟ್ಟ. ರಾಜಾರಾಮರಿಗೆ ಅನಿಸ್ತು, ಈ ಗಿರಾಕಿ ಒಂದು ದಿವಸ ಬಂದಿದ್ದಲ್ಲ, ಇವತ್ತು ಯಾಕೋ ಬಂದದಂದ್ರೆ ಏನೋ ಒಂದು ಹಿಟ್ಟಾಟೋಗಿ ಇರ್ಬೇಕಿದು. ಆದ್ರೂ ಚಿದಂಬರ ನಿನ್ನ ಇಚ್ಛಾ, ನಾನಂದ್ರೆ ಏನ್ ಮಾಡ್ಲಿ, ನಿನ್ನ ಇಚ್ಛಾ ಇದ್ದಂಗೆ ಆಗಲಿ ತಿಳ್ಕೊಂಡೇಳಿ ಚಿದಂಬರ ನಾಮಸ್ಮರಣೆ ಮಾಡ್ತಾ ಮನೆಗೆ ಬಂದ. ಸ್ವಾಮಿ ಬಂದ ಕುಣಿಯುತ್ತ ನಮ್ಮನೆಗೆ, ಆದಿ ಹಸನ ಮಾಡುವೆ ಎಂದು ಆದಿ ಹಸನ ಮಾಡುವೆ ಎಂದು ಸ್ವಾಮಿ ಸ್ವಾಮಿ ಬಂದರೆ ಸಂತ ರಾಜಾರಾಮ ಮಹಾರಾಜರು ಸಂತ ಮಂಡಳಿ ಬರ್ತದಂತ ಕೇಳಿದ್ರೆ ಪ್ರತ್ಯಕ್ಷ ಸ್ವಾಮಿ ಬರ್ತದ ಅಂತಕ್ಕಂಥ. ಸ್ವಾಮಿ ಸಂತರ ಸಂಘದಲ್ಲೇ ಇರ್ತಾನೆ. ಒಂದ್ಸಲ ಏನಾಗಿತ್ತು, ನಾವು ಪಾದಯಾತ್ರೆ ಹೊರಟಿದ್ವಿ. ಆ ಸಂದರ್ಭದಲ್ಲಿ ಮುರುಗೋಡದಲ್ಲಿ ಚಿದಂಬರ ಮಹಾರಾಜರ 6ನೇ ಪೀಳಿಗೆಯ ಮಹಾರಾಜರು ಅಧಿಕಾರದಲ್ಲಿದ್ದರು. ಅವ್ರಿಗೆ ಏನ್ ಅನ್ನಿಸ್ತು ಅಂತ ಕೇಳಿದ್ರೆ, ಅಲ್ಲಿ ಪೂಜೆ ಮಾಡ್ತಕ್ಕಂಥ ಚಿದಂಬರದಿಂದ ಪೂಜೆ ಮಾಡ್ತಕ್ಕಂಥ ಭಕ್ತರಿಗೆ ಹೇಳಿದ್ರು, ನೀವೆಲ್ಲ ಪೂಜೆಯನ್ನ ಸೂರ್ಯೋದಯದ ಒಳಗೆ ಮುಗಿಸ್ಬೇಕು. ಆಕಸ್ಮಿಕವಾಗಿ ನೀವು ಸೂರ್ಯೋದಯ ಮಾಡ್ತೀವಿ ಅಂತಾರೆ ಖಂಡಿತವಾಗಿ ಸ್ವಾಮಿ ಇರೋದಿಲ್ಲ. ಅವ ಪಾದಯಾತ್ರೆಗೆ ರಥದ ಹೋಗ್ತಾನೆ. ಅರ್ಥಾತ್ ಆ ಪಾದಯಾತ್ರೆ ಮಾಡ್ತಕ್ಕಂಥ ರಥ ರಕ್ಷಣೆ ಮಾಡ್ತಕ್ಕಂಥದ್ದು ಅವನ ಹೊಣೆನಾದ ಜವಾಬ್ದಾರಿ ಅದ. ಆ ಪ್ರಕಾರವಾಗಿ ಚಿದಂಬರ ಮಹಾರಾಜರ ಕ್ಷೇತ್ರದಲ್ಲಿ ಈಗಲೂ ನಡೀತದೆ. ಬೆಳಗಿನ 5 ಗಂಟೆ ಒಳಗನೆ ಅಲ್ಲಿ ಪೂಜೆ ಅಂತಕ್ಕಂಥ ಕಾಕಟಾಂತಿ ಎಲ್ಲ ಆಗ್ತದೆ. ಆ ಪ್ರಕಾರವಾಗಿ ಚಿದಂಬರ ಮಹಾರಾಜರ ದರ್ಶನಾರ್ಥಿಯಾಗಿ ಯಾವ ಸಂತ ರಾಜಾರಾಮ ಮಹಾರಾಜರು ಅಭನ್ಮ ಹೇಳ್ತಾ ಭಜನೆ ಮಾಡ್ತಾ ಬಂದರು. ಬಂದ ತಕ್ಷಣ ಅಭಂಗ ಆಯ್ತು, ಭಜನೆ ಆಯ್ತು, ಚಿದಂಬರ ಮಹಾಸ್ವಾಮಿಗಳ ಆಹ್ವಾನಾದಿಗಳೆಲ್ಲ ಆದವು. ಆ ನಂತರದಲ್ಲಿ ಅಭಂಗ ಹೇಳ್ತಾ ಹೇಳ್ತಾ ಅವರು ಏನ್ ಯುದ್ಧಗಳನ್ನೇ ಭಜನ್ ಭಜಾವೆ ಆಣಿಕಾಚ ನಾಟವಾವೆ ದೃಷ್ಟಿನ ಸಮಾನ ಸಾಧನ ಕಾಯಿ ಉಪಾಧಿ ಸರಿ ಸರ್ವ ಸಮಬುದ್ಧಿ. ಆ ಭಗವಂತನನ್ನ ಭಜನೆ ಮಾಡಿ ಹಾಕಿದ್ರೆ ದೇಹ ಭಾವ ಬರ್ತಿತ್ತು ಅವ್ರಿಗೆ. ಅಷ್ಟೊಂದು ತನ್ಮಯರಾಗಿ ಭಜನೆ ಮಾಡ್ತಾ ಇದ್ರು. ಹೀಗಿರುವಾಗ ಭಜನೆ ಮಾಡ್ತಾ ಇದ್ರು. ಹಿಂದೆ ಭಜನೆ ಮುಗಿತು, ಮಹಾಮಂಗಳಾರತಿ ಆದು, ನೈವೇದ್ಯ ನೈವೇದ್ಯ ಬಂದ ಸಂತೋಷ ಎತ್ತು ಹೋದಾಗ ಆದಷ್ಟು ಬೇಗ ಮುಗಿಸಿ ನಾವು ಪ್ರಯತ್ನ ಮಾಡ್ತೀವಿ.
ಆ ಸಂದರ್ಭದಲ್ಲಿ ಏನಾಗ್ತದೆ ನಿಮ್ಮನ್ನು ಕೇಳಿದ್ರೆ ತಕ್ಷಣ ಭಜನೆ ಮುಗಿತು, ಇನ್ನೇನು ಪ್ರಸಾದ ತಂದ್ಕೊಳ್ಳಿ, ಇವ್ರು ಯಾವ ನಮ್ಮ ಕೈ ಸಿಗೋಲ್ಲ ಸಂತರು ಅಂತ ಹೇಳ್ಕೊಂಡು ಹೇಳಿ ನಾವು ಸುಬ್ರಾಯ ಕರ 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 ಅಲ್ಲಿ ಕಡಿತಾ ಕೆಂಪು ಕಟ್ಟು ಮಾಡ್ತಾ ಇನ್ನು ಕೂಡ ನೋಡವ, ಇದಕ್ಕೆ ನೋಡವ, ಅವರೆಲ್ಲರೂ ಕೂಡ ನೋಡವ, ಇದ ಬರ್ತಡೆ ನಾವು ಖಡ್ಗ ಹೇಳ್ಕೊಂಡ. ಖಡ್ಗ ಹೇಳ್ಕೊಂಡು ಕೂಡ ಏನಾಯ್ತು, ಏನು ಸುಶೀಲಮ್ಮ ಏನ್ ಮಾಡಿದ್ಲು, ಆ ಕೂಸನ್ನು ಆ ಇದ್ರೊಳಗೆ ಆ ಖಡ್ಗದ ಜೊತೆಗೆ ಸುತ್ತಿ ಬಿಟ್ಟಿದ್ರು. ಆ ಖಡ್ಗ ಹೇಳ್ಕೊಂಡು ಕೂಡ ಆ ಕೂಸು ರಾಜಾರಾಮ ಮಹಾರಾಜ ತೊಡಿ ಮೇಲೆ ಅವಾಗ ರಾಜಾರಾಮ ಮಹಾರಾಜ ಅಂತಾರೆ, ಏನ್ ಮಾಡಿಯಮ್ಮ ಇದು ಕೂಸು ನಂದಿ ಹೇಳ್ಬಿಟ್ಟಿದೆ, ಇದು ಸಾಧ್ಯವಾಗಿರ್ತಕ್ಕಂಥ ಕೆಲಸ ಇಂಥದ್ದು ಯಾವ ತಾಯಿ ಮಾಡ್ತಾಳ, ಹಣದ ತನ್ನ ಕರಳದ ಭಗವಂತ ನಮ್ಮ ಮನೆಗೆ ಬರ್ಲಿ, ಅವನಿಂದ ನಾನು ಉದ್ಧಾರ ಆಗಿರ್ತಕ್ಕಂಥ ಬಹಳಕೊಂಡು ಮಾಡ್ತಕ್ಕಂಥ ಈ ಕ್ರಿಯೆಯನ್ನು ನೋಡಿದ್ರೆ ಖಂಡಿತವಾಗಿ ಚಿದಂಬರ ಮಹಾಸ್ವಾಮಿ ಕೃಪಾಶೀರ್ವಾದ ಆಗಲೇಬೇಕು ಅಂತ ತಿಳ್ಕೊಂಡು ಹೇಳಿ ಶಿವ 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 ಸಾಂಬತಿ ದಂಬರ ಆವಾಗ ಚಿದಂಬರನೇ ಪ್ರಾರ್ಥನೆ ಮಾಡ್ತಾರೆ, ಯಾರು ಬ್ರಹ್ಮಪುಂಡ ನಿಮಿಂದ ಬ್ರಾಹ್ಮಣ ವೈದಿಕ ನನ್ನ ಬೇಕಿ ಬೇಗ ಬಾಪ ಭಗವಂತ ಚಿದಂಬರ. ಈ ಯಾವ ಸಂದರ್ಭದಲ್ಲಿ ನನ್ನನ್ನಾದ್ರೂ ನೀನು ಮುಗಿಸುವಂತ, ಇಲ್ಲ ಕೂಸನ್ನಾದ್ರೂ ತಪ್ಪಿಸುವಂತ, ಇಷ್ಟು ನಿಕಟ ಭಕ್ತಿಯಿಂದಲೇ ಆ ಭಗವಂತನ ಪ್ರಾರ್ಥನೆ ಮಾಡಿದ್ರು ರಾಜಾರಾಮ ಮಹಾರಾಜರು. ಮಹಾಸ್ವಾಮಿ ತಕ್ಷಣ ಅಲ್ಲಿ ಪ್ರಕಟ ಆಗ್ತಕ್ಕಂಥವರಾಗಿದ್ದಾರೆ. ರಾಜಾರಾಮರೇ ಕಾಣ್ತಕ್ಕಂಥವರಾಗಿದ್ದಾರೆ. ರಾಜಾರಾಮ, ನೀನು ನನ್ನ ಮಾಂಸ ಪುತ್ರ ಇದ್ದೀನಿ, ನಿನ್ನ ಇಚ್ಛೆ ನನ್ನ ಇಚ್ಛೆ, ನಿನ್ನ ಮನಸ್ಸಿಗೆ ಯಾವಾಗಲೂ ಖಿನ್ನ ಆಗುವಾಗ ನಾನು ಅನ್ಕೊಳ್ಳೋದಿಲ್ಲ, ಅರ್ಥಾತ್ ನಾನು ನಿನಗೆ ಎಲ್ಲೋ ಒಂದು ಪೂರೈಸಿದೆ ಅಂತ ಹೇಳಿ ಚಿದಂಬರ ಮಹಾಸ್ವಾಮಿಗಳು ಅವನಿಗೆ ಅನುಗ್ರಹ ಮಾಡ್ತಾ ಕೂಸಿನ ಕೈಯ ಮೇಲೆ ಹೊರದರ್ತಕ್ಕಂಥವರಾದ್ರು. ನೀನು ಅಲ್ಲಿದ್ದರೆ ವಿಷ ಅಮೃತ ಉದಯ, ಆ ಭಗವಂತನ ಕಾರುಣ್ಯ ಆದ್ಮೇಲೆ ಏನು ವಿಷ ಸಹ ಅಮೃತ ಅಂತಕ್ಕಂಥದ್ದಾಯ್ತು. ತಕ್ಷಣ ಆ ಕೂಸು ಎದ್ದು ಸ್ವಯಂ ಖಡ್ಗ ಎತ್ತಿದ್ದ ಹಿಂದೆ ಹೋಗದ ತಕ್ಷಣ ರಾಜಾರಾಮ ಮಹಾರಾಜರ ಮೇಲೆ ಭಕ್ತಿ ಪ್ರೇರಣೆ ಅಂತಕ್ಕಂಥದ್ದಾತು. ಆ ಸಂತ ಮಹಾತ್ಮ ಎಲ್ಲರಿಗೂ ದೀರ್ಘದ ನಮಸ್ಕಾರ ಹಾಕಿದ. ಅಪ್ಪ, ನನ್ನ ತಪ್ಪನ್ನು ಕ್ಷಮಾ ಮಾಡಿದ್ದು ನಡ್ಕೊಂಡ, ನಿಮ್ಮ ತಪ್ಪನ್ನು ನಾವು ಕ್ಷಮಾ ಮಾಡೋದು ಭಗವಂತನೇ ಮಾಡ್ತಾನೆ, ಆದ್ರಿಂದಾಗಿ ಏನ್ ಚಿಂತೆ ಮಾಡೋ ಕಾರಣ ಇಲ್ಲ, ಸುಖವಾಗಿದೆ ಅಂತ ಹೇಳಿದ. ಆ ಸಂದರ್ಭದಲ್ಲಿ ಇವರು ಏನ್ ಮಾಡಿದ್ರು ತಿಳ್ಕೊಂಡು ಕೇಳಿದ್ರೆ ಚಿದಂಬರ ಮಹಾರಾಜರ ಕಟ್ಟಿ ನಾವು ಬರ್ತೀವಿ ಅಂತ ತಿಳ್ಕೊಂಡ್ರಿ. ಅವರಿಂದ ಹೊರಟು ಹೋಗು ನಡಿ ಚಿದಂಬರ ಮಹಾರಾಜರ ದರ್ಶನಕ್ಕೆ ಹೋಗ್ತಕ್ಕಂಥವರಾದ್ರು ಗಂಡ ಹೆಂಡತಿ ಸೇರ್ಕೊಂಡು ಸುಬ್ರಾಯವನ್ನು ಚಿದಂಬರ ಮಹಾರಾಜರ ಕೃಪಾಶೀರ್ವಾದದಿಂದ ಸುಶೀಲಮುನಿ ಅನುಗ್ರಹ ಮಾಡ್ತಕ್ಕಂಥವರಾಗಿದ್ದಾರೆ. ಸುಶೀಲಮ್ಮನನ್ನು ನೀನು ಪಡೆಯುವುದರಿಂದ ನಿನ್ನನ್ನು ನಾನು ಅನುಗ್ರಹ ಮಾಡ್ತಕ್ಕಂಥ ಹೇಳಿ ಇಬ್ಬರನ್ನು ಅನುಗ್ರಹ ಮಾಡ್ತಕ್ಕಂಥವರಾಗಿದ್ದಾರೆ. ಅವರ ಉಡಿಯಲ್ಲಿ 2 ಶ್ರೀಫಲಗಳನ್ನು ಹಾಕ್ತಕ್ಕಂಥವರಾಗಿದ್ದಾರೆ. ಮಹಾಸ್ವಾಮಿಗಳು ತನ್ಮೂಲಕವಾಗಿ ಪುತ್ರರನ್ನು ಪಡೆದುಕೊಂಡು ತನ್ಮೂಲಕವಾಗಿ ಸುಖವಾಗಿ ಸಂಸಾರವನ್ನು ತೀರಿಸ್ತಾರೆ ಅಂತಕ್ಕಂಥದ್ದು
ಈ ಚಿದಂಬರ ಚರಿತ್ರೆಯಿಂದ ಬರ್ತಕ್ಕಂಥದ್ದು ಪಾಠ ಅಂತಕ್ಕಂಥದ್ದು. ಮತ್ತಾದ್ಮೇಲೆ ಯಾವ ಪಾದಯಾತ್ರೆ ಪರಂಪರೆ ಅಂದ್ಕೊಳ್ರಿ, ತಾಳವಿನ ಮುಂದಕ್ಕೆ ಪರಂಪರೆ ಅಂದ್ಕೊಳ್ರಿ, ಇದು ಖಂಡಿತವಾಗಿ ಸಾಮಾನ್ಯವಾದಂತಹ ಅಧ್ಯಾಯ. ಒಂದು ಸಾರಿ ಆಕಾಶ ಚಿದಂಬರಕ್ಕೆ ಪಾದಯಾತ್ರೆ ನಮ್ಮ ಸಂತರೆಲ್ಲ ಹೊರಟಿದ್ರು. ಆ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ 10 ದಿವಸಗಳ ಕಾಲ ನಾವು ವಾಸ ಮಾಡಿದ್ವಿ. ಅಂದ್ರೆ ಅಲ್ಲಿ ಬಹಳ ಒತ್ತಡ ಮಾಡಿ ಹತ್ರ ಏರಿ ಅಂತ ಹೇಳಿ ಆಕಾಶ ಚಿದಂಬರಕ್ಕೆ ಹೋಗೋದು ಅಂತ ಸ್ಥಳ ಹಾಕೋಲ್ದಾಗಂತ ಹೇಳಿ ಅಲ್ಲಿ ಯೋಜನೆ ಮಾಡಿದ್ರಿ. ನಮ್ಮಲ್ಲಿ ಒಂದು ಸಂತರಿಗೆ ನಾವು ವೀಣಾ ಹಾಕಿದ್ದೀವಿ. ವೀಣಾ ಹಾಕಿದ ಕೂಡಲೇ ಅವರೇನಂತರು, ಅವತ್ತಿನ ದಿವಸ ಆಕಸ್ಮಿಕವಾಗಿ ಸುತ್ತಮುತ್ತ ವಿಡಿಯೋ ಮಾಡ್ಕೊಳ್ಳೋರು ಅವರು ಅವತ್ತಿನ ದಿವಸ ಬಂದು ವಿಡಿಯೋ ತಗೊಂಡು ಹೋದ್ರು. ನಾವೆಲ್ಲ ಜಾಸ್ತಿ ಮಾಡಿದ್ವಿ ವೀಣಾ ಹಾಕೊಳ್ಳೋದು. ಏನ್ಪಾ ನಮ್ಮೆಲ್ಲ ಜೊತೆ ಬಂದು ಏನೇ ವೀಣಾದೊಳಗೆ ಹಾಕೊಂಡು ಬಂದ್ಬಿಟ್ಟಿಕೋ, ಬಹಳ ಅದರಿಂದ ಪ್ರಸಿದ್ಧಿ ಆಗ್ತದೆ ಅಂತ ನಾವಂದ್ವಿ. ಅದೇನು ಸೋಗು ಅಂತ, ಅದೇನು ಸೋಗು ಬಿಡೋಣ, ನಾವು ಇರುವಂತ ಇಟ್ಕೊಂಡಾಗ್ತಪ್ಪ, ನನಗೆ ಆ ಸುದ್ದಿ ಅಂತ ಬೇಡ ಅಂತ ತಿಳ್ಕೊಂತೀವಿ. ಮುಂಚೆ ಏನಾಯ್ತು, ಅವತ್ತಿನ ದಿವಸನ ಊಟ ಮಾಡಿದ್ದು ಕೈ ಬರಲ್ಲ, ವೀಣಾ ಏನ್ ಬಾರಿಸ್ತಿದ್ದ ತಂತಿ ಬಾರಿಸೋದು, ಆ ವೀಣಾ ಕೈ ಬಾರಿಸೋದು ಹಿಂಗೆ ಜೋಲಿ ಶುರುವಾದ. ಅವ್ನ ಹೇಳ್ತಿದ್ದ ಬಂದಿಲ್ಲ ಕಷ್ಟವಾಗಿ, ಗಾಡಿ ಒಳಗೆ ಹೋಗಿ ಬರ್ತಿದ್ರು, ನಾವು ನಡ್ಕೊಂಡು ಹೋಗ್ತಿದ್ವಿ. ಅವ್ನ ಹೆಂಡತಿ ಪಾಪ ಚಮಚೆಯಲ್ಲಿ ಊಟ ಮಾಡಲಿಕ್ಕೆ ಶುರು ಮಾಡಿದ್ರು. ಗಳ ಅಡಿ ಶುರು ಮಾಡಿದ, ಅಪ್ಪ ನಂತಪ್ಪ ಪಾಸ್ ನಂಬರ ಮುಂದೆ ಒಂದು ವಾರ ಬಂದು ಹಂಗೆ ಮಾಡಿದ್ಮೇಲೆ ಮತ್ತೆ ಮುಂದೆ ಆರಾಮಾದ. ಹಿಂಗ ಕಠಿಣ ಘಟನೆಗಳು ಅಂತಕ್ಕಂಥವು ಸಾಕಷ್ಟು ಈ ಯಾವ ವೀಣಾ ಮಾಧ್ಯಮದಿಂದ ಆಗ್ತವೆ. ವೀಣಾ ಮತ್ತು ತಾಳ ಮೃದಂಗಗಳು ಅಪ್ರತಿಮವಾಗಿರ್ತಕ್ಕಂಥ ಭಗವಂತನನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಕೆ ಸುಲಭ ಸಲಕರಣೆಗಳು ಅಂತಕ್ಕಂಥವು. ಈ ಯಾವ ಮಾರ್ಗವನ್ನ ಸಂತ ರಾಜಾರಾಮ ಮಹಾರಾಜರು ಚಿದಂಬರ ಪ್ರೇರಣಾ ಪ್ರಕಾರ ಹಾಕ್ಯಾರ. ಹಾಗಾಗಿ ಯಾವ ತಾಳ ವೀಣಾ ಮೃದಂಗದ ಭಜನೆ, ಪಾದಯಾತ್ರೆ ಭಜನೆ, ಅಖಂಡ ವೀಣಾ ಸಪ್ತಾಹ ಇವು ಕಲಿಯುಗದಲ್ಲಿ ಪೂರಕವಾಗಿರ್ತಕ್ಕಂಥ ಸಾಧನೆಗಳು ಅಂತಕ್ಕಂಥ ಹೇಳ್ತಾ ಗುರು ಮಹಾರಾಜರು ಸ್ವಲ್ಪ ಆಶೀರ್ವಾದ ಮಾಡಿ ನಂತರದಲ್ಲಿ ಮುಂದಿನ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟು ಇಚ್ಛಾ ಪಡ್ತಾ ಇದ್ದೇನೆ. ಜೈ ಚಿದಂಬರ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಚಿದಂಬರ ನಮಸ್ತೆಸ್ತು ಚಿಂತಿತ ಪ್ರದಾಯಿನಿ ಔದುಂಬರ ಸದಾ ವರ್ಷ ಚಿದಂಬರ ನಮಸ್ತೆ. ಸದ್ಗುರು ಮಹಾರಾಜರ ಆಶೀರ್ವಾದದಿಂದ ನಂಜನಗೂಡಿನ ಸಪ್ತಾಹ ಇವತ್ತಿನ ದಿವಸ ಕೊನೆಯ ಹಂತಕ್ಕೆ ಬಂದಾಗ್ತದೆ. ಇಷ್ಟೆಲ್ಲ ವೈಭವದಿಂದ ಯಾವಾಗ ಶುರುವಾಗ್ತದೆ ಸಪ್ತಾಹ ಅಂತ ನಾವು ನೋಡ್ತಾ ಇದ್ದಂತೆ ಇದು ಕೊನೆಯ 7ನೇ ದಿವಸಕ್ಕೆ ಬಂದಿದ್ದೀವಿ. ಯಾವ ಒಂದು ಸತ್ಸಂಗದಲ್ಲಿ ದಿನಗಳ ವಿರುದ್ಧ ನಮ್ಗೆ ಗೊತ್ತಾಗಿದೆ. ಅದಕ್ಕೆ ಸತ್ಸಂಗದ ಮಹಿಮಾ ಅಪಾರದ ಏನೆಲ್ಲ ಮಹಾರಾಜರು ಇಷ್ಟಂತ ಹೇಳಿದರು. ಅದನ್ನೇ ರಾಜಾರಾಮ್ ಮಹಾರಾಜರು ಹೇಳಿದರು, ಚಿದಂಬರ ರಾಯ ಹೇ ನಾಮೇ ಕರುಣಿ ವಿಜ್ಞತೆ ದಾರುಣ ಭಸ್ಮ ಹೋಗಿ ಎಂದು ನಾಮದೊಳಗಿಂತಹ ಶಕ್ತಿ ಅದ. ಎಂತಹ ವಿಜ್ಞೆಗಳಾದರೂ ದೂರ ಫಲಾಯನ ಹೋಗ್ತಾವ. ಐಕನಾಮ ಕೂಡ ಕೋಟಿ ವಿಜ್ಞೆ ಕೊಡತಿ ಮಾನವಾಚಾಕೃತಿ ಪಾಠದೈತೆ. ಯಾವ ನಾಮದ ಶಕ್ತಿಯಿಂದ ಕೋಟಿ ವಿಜ್ಞೆಗಳು ದೂರವಾಗಿ ಹೋಗ್ತಾವ. ಪ್ರತಾಪ ನಾಮಾಚ ಠಾವಸನಕಾಧಿಕ ಆಣಕ ಬ್ರಹ್ಮಾಧಿಕ ದೇವತ್ಯಾಸಿ. ಯಾವ ಬ್ರಹ್ಮಾದಿಗಳಿಗೂ ನಿನ್ನ ನಾಮದ ಪ್ರತಾಪ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ನಾಮ ಶ್ರೇಷ್ಠ ರಾಜಾರಾಮ ಮಹಾರಾಜ ಹೇಳಿದ್ರು, ದಾಸಮಣಿ ಐಸೆ ಮಜಾ ಹೇ ಭರವಸ ಹೊಸಿದು ಕವಚ ಸಂಕಟಿಚ. ನಿಂತು ನಾಮ ಏನದ ನನಗಿಷ್ಟು ಭರವಸದ, ನನ್ನ ಸಂಕಟ ಕಾಲದಲ್ಲಿ ರಕ್ಷಾ ಕವಚವಾಗಿ ಅದು ನನ್ನ ರಕ್ಷಣೆ ಮಾಡ್ತಿದ್ರೆ ನನಗೆ ದೃಢ ವಿಶ್ವಾಸ ದೃಢವಾದ ಭರವಸೆ ಇಲ್ಲ ಅಂತ ಏನು ಹೇಳಿದ್ರು. ಅಂತಹ ಒಂದು ನಾಮ ಸಪ್ತಾಹ 1 ವಾರ ಪರ್ಯಂತ ಇಷ್ಟು ವೈಭವವಾಗಿ ನಡೆದ ನಂಜುಂಡೇಶ್ವರನ ಸನ್ನಿಧಾನದಲ್ಲಿ, ಶ್ರೀಕಂಠೇಶ್ವರನ ಸನ್ನಿಧಾನದಲ್ಲಿ ಇದು ಬಹಳಷ್ಟು ನಮಗೆ ಎಲ್ಲರಿಗೂ ಏನು ಜೀವನದಲ್ಲಿ ಪರಿವರ್ತನೆ ಆಗುವಂತಹ ಸಮಯದ ಮುಂಜಾನೆ ಕಾಕಡಾರದಿಂದ ಮತ್ತು ಸಾಯಂಕಾಲ ಸಾಂಪ್ರದಾಯಿಕ ಭಜನೆಯವರೆಗೆ ಪ್ರತಿ ಕ್ಷಣ ಭಗವಂತ ನಾಮಸ್ಮರಣೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲ ನಿರಂತರವಾಗಿ ನಡೆದ. ಇದ್ರೊಳಗೆ ನಮ್ಗೆಷ್ಟೆಲ್ಲ ಪುಣ್ಯದ ರಾಶಿ ಅನಾಯಾಸವಾಗಿ ಬಂದದ ಅಂತ ಹೇಳ್ತಾ ಏನು ಎಲ್ಲ ಈಗಾಗಲೇ ಸಮಯ ಬಹಳ ಆಗ್ತದೆ. ಆ ಚಿದಂಬರ ಮಹಾಸ್ವಾಮಿದು
ನಿರಂತರ ನಾಮಸ್ಮರಣೆ, ಭಗವಂತನ ನಾಮಸ್ಮರಣೆ ಶ್ರೇಷ್ಠ ಅಂತೇಳಿ ರಾಜಾರಾಮ್ ಮಹಾರಾಜ ಹೇಳಿದ್ರು. ನಾಮಕರ್ತ ಮಂತ್ರನಾಗಿ ವೇದಶಾಸ್ತ್ರ ನೈತಿಕವಾಗಿ ನಾಮದ ಹೊರತಾಗಿ ಯಾವುದು ಬೇರೆ ಮಂತ್ರ ಇಲ್ಲ. ಯಾಕಂದ್ರೆ ಕಲಿಯುಗದೊಳಗ ಬಹಳಷ್ಟು ನಾವು ವ್ಯಸ್ತ ಆಗಿಬಿಟ್ಟಿವಿ. ಏನು ಒಂದು ಕಂಪ್ಯೂಟರ್ ಯುಗ ಅದ, ಯಾರಿಗೆ ನೋಡಿದ್ರು ಪುರುಷತ್ತಿಲ್ಲ, ಸಮಯನೇ ಇಲ್ಲ. ಅಂತ ಒಂದು ಸಮಯದೊಳಗ ನಮಗೆ ಯಾವಾಗ ಆಸನಿ ಭೋಜನಿ ಶಯನಿ, ನಾವು ಕುಳಿತಾಗ ನಿಂತಾಗ ಪ್ರಸಾದ ತಗೊಳ್ಳುವಾಗ ಮಲಗುವಾಗ ಏನ ಭಗವಂತನ ನಾಮಸ್ಮರಣೆ ಮಾಡೋದಂತ ಸುಲಭ ಉಪಾಯ ಅಂತ ಹೇಳ್ತಾ ಈ ಒಂದು ಸಪ್ತಾಹದಿಂದ ನಾವು ಏನನ್ನಾದ್ರೂ ತಗೊಂಡು ಹೋಗೋದಾದ್ರೆ ಆ ಒಂದು ನಾಮಸ್ಮರಣೆಯಿಂದ ನಿರಂತರವಾಗಿ ಭಕ್ತಿ ಪ್ರೇಮ ಸುಖಾದೇ ನಿರಂತರ ನಾಮಾಚಾರ ವಿಚಾರ ಪಡುವುದಿದೆ. ಭಕ್ತಿ ಪ್ರೇಮದ ಸುಖ ನಿರಂತರವಾಗಿ ಕೊಡು, ನಾಮದ ಸ್ಮರಣೆ ಎಂದೂ ಆಗಬಾರ್ದು ಅಂತೇಳಿ ರಾಜಾರಾಮ್ ಮಹಾರಾಜ ಹೇಳಿದ್ರು. ಅದನ್ನೇ ನಮ್ಮೆಲ್ಲರಿಗೂ ಆ ಭಗವಂತ ಚಿದಂಬರ ದತ್ತ ಮಹಾರಾಜರು, ಆ ಗುರು ಮಹಾರಾಜರು ಎಲ್ಲರಿಗೂ ಸನ್ಮಂಗಲವನ್ನು ಮಾಡಿ ಅಂತ ಹೇಳಿ ಕೇಳ್ತಾ, ನಾಮದ ಸ್ಮರಣೆ ಎಂದೂ ಆಗಲಾರ್ದ, ಯಾವ ಕ್ಷಣಕ್ಕೂ ಆಗದಂತಹ ಒಂದು ಆ ಕಾರುಣ್ಯ ಭಗವಂತ ನಮ್ಮೆಲ್ಲರಿಗೂ ದಯಪಾಲಿಸಿ ಅಂತ ಹೇಳ್ತಾ ಒಂದೆರಡು ಮಾತುಗಳನ್ನು ಸದ್ಗುರು ಚರಣದಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೀನಿ. ಮುಂದಿನ ಕಾರ್ಯಕ್ರಮ ಮಹಾಮಂಗಳಾರತಿ. ಮಹಾಮಂಗಳಾರತಿ ನಂತರ ಅನ್ನಪೂರ್ಣೇಶ್ವರಿ ಪೂಜೆ. Thank you.